ಈಗ ಕೆಲವು ಡೈರೆಕ್ಟರ್ ಅದಾರ ಅವ್ರ ಮನ್ಯಾಗ ಎಮ್ಮಿನೇ ಇಲ್ಲ, ನಾಯಿ ಇಲ್ಲ, ಎಮ್ಮಿ ಹೋಗಿರಿ ನೀವು ಮನ್ಯಾಗ ಸಾಕಾಕೆ ನಾಯಿ ಇಲ್ಲ ಅವ್ರಿಗೆ. ಮುತ್ತಲ್ದಿನಿ ತೋಟದ ವಸ್ತಿ ಅಂತ ಒಂದು ಸೊಸೈಟಿ ಮಾಡ್ಯಾರ, ನೋಡಿ ಲೀಗಲ್ ಹೇಳ್ತಾನೆ ನಿಮ್ಗೆ. ಅಲ್ಲಿ 1.9 ಹಾಲು ಬರ್ತದೆ. 1.9 ಹಾಲು 30 ಡಿಗ್ರಿ ಸಕ್ಕರೆ ಮಿಕ್ಸ್ ಬರ್ತದೆ. ಇದು ಅವರ ಮಾಡಿದ್ರು, ಬೇರೆ ಯಾರಲ್ಲ, ಎಲ್ಲ ಲೀಗಲ್ ಇದೆ. ನಿಡಗುಂದಿ BMC 2 ಅಂತೇಳಿ ಆ ಡಿಗ್ರಿ 30 ಬಂದದ. ಹಾಲಿನ ಪ್ಯಾಟ್ 1.9 ಅದು. ಇದು ಸತತ ಈ ಸೊಸೈಟಿ ಅಂತ ಹೇಳಿದ್ರೆ ಅಂಜಿನ ಐತೆ ಅಂತಕ್ಕಂಥ ಮಾಹಿತಿ ನಾನು ಪಡ್ಕೊಂಡೇನೆ. ಈ ಇಂಥ ಸೊಸೈಟಿನ ಹೆಂಗೆ ನೀವು ಮುಂದುವರಿಸ್ತೀರಿ? ನಾನು MD ಅವ್ರಿಗೆ ನನ್ನ ಪ್ರಶ್ನೆ ಇದೆ. ನಮ್ಮ ಬಿಜಾಪುರ ಜಿಲ್ಲಾ DC ಅವ್ರಿಗೆ ಬರಿತೇನೆ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರಿತೇನೆ, ಜೊತೆಗೆ ಈ ಭಾಗದ ಶಾಸಕರಿಗೂ ಕೂಡ ನಾ ಈ ಲೆಟರ್ ಮನವಿ ಕೊಡ್ತೇನೆ. ಯಾಕಂದರೆ ಇಂಥ ಸೊಸೈಟಿ ತಮ್ಮ ಭಾಗದಾಗ ಈ ಮಾನ್ಯ ಶಾಸಕರಿಗೆ ಒಂದು ಪ್ರಶ್ನೆ ಏನಂತ, ಯಾಕಂದ್ರೆ ಶಾಸಕ ಕಿವಿಗೆ ಬದುಕೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರೇ, ನಾವು 35 ಇಲ್ಲ, ಒಂದು ಪ್ರತಿ ವರ್ಷದ ಸರಾಸರಿ 20 ತಿಂಗಳು 35 ಲಕ್ಷ ರೂಪಾಯಿ ಸರ್ಕಾರದ ತಮ್ಮ ಹಣ ಇವತ್ತು ಫಲಾನುಭವಿಗಳಿಗೆ ವಂಚಿತರಾಗ್ಯಾರ. ಈ ಭಾಗದ ನಿರ್ದೇಶಕರು ಏನು ಮಾಡಕತ್ತಾರೋ ನಾವು ತಿಳಿತಾ ಇಲ್ಲ. ಯಾಕಂದ್ರೆ ಬರೀ ಓಟ್ ಹಾಕಿ ಹಾರಿಸ್ಕೊಂಡು ಬರೋದು ಬಂದ್ರೆ ಅಲ್ಲ, ಅಲ್ಲಿ ಕೆಲಸನೂ ಮಾಡಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು. ಯಾವ ಸೊಸೈಟಿ ಒಳಗೆ ಲೋಚನೆ ಬರ್ತಾವ ಆ ಸೊಸೈಟಿಗೆ ಡಾಕ್ಟರ್ನಾಗಲಿ ಫೀಲ್ಡ್ ಆಫೀಸರ್ನಾಗಲಿ ಕರೆಸಿ ಒಂದು ಮೀಟಿಂಗ್ ಮಾಡುವಂಥ ಕೆಲಸ ಈ 20 ತಿಂಗಳಲ್ಲಿ ಎಲ್ಲಿ ಆಗಿಲ್ಲ, ಯಾವ ಸೊಸೈಟಿಯಲ್ಲೂ ಆಗಿಲ್ಲ. ನನಗೆ ಗೊತ್ತಿಲ್ಲ. ಅಲ್ಲ, ಒಂದು ತಿಂಗಳಿಗೆ 35,000 ಲೀಟ್ರ್ ಹಾಲು ಅದ. ಅದು ಟೋಟಲ 20 ತಿಂಗಳಿಗೆ 5,000 ಲೀಟ್ರ್ ಒಂದು ತಿಂಗಳಂದ್ರೆ ಒಂದು 20 ತಿಂಗಳಿಗೆ 7 ಲಕ್ಷ ಲೀಟ್ರ್ ಹಾಲು ಆಗ್ತದೆ. 7 ಲಕ್ಷ ಲೀಟ್ರ್ ಹಾಲಿಗೆ ಸರ್ಕಾರ ಸಹಾಯಧನ 35 ಲಕ್ಷ ರೂಪಾಯಿ ಆಗ್ತದೆ. ಇದು ನಮ್ಮ ಕ್ಷೇತ್ರದ ಒಂದೇ ಏನು ಹೇಳ್ತಾರೆ, ಬಸವಣ್ಣ ಬಾಗೇವಾಡಿ ಮತಕ್ಷೇತ್ರದ ಬರ್ತಕ್ಕಂಥ ಹಳ್ಳಿಗಳ ಹಾಲಿನದು 7 ಲಕ್ಷ ಲೀಟ್ರ್ 20 ತಿಂಗಳಿಗೆ ಲೋಶನಪ್ಪ ಅಂದರೆ 8-3 ಮಾಡಿದ್ರೆ ಅವ್ರು 23 ರೂಪಾಯಿ ಕೊಡ್ತಾರೆ ರೈತರಿಗೆ. ಬಟ್ ಸರ್ಕಾರ ಸಹಾಯಧನ ಬರೋಂಗಿಲ್ಲ. ಶುಗರ್ ಮಿಕ್ಸ್ ಮಾಡಿ ಕೊಡುವಂಥ ಹುನ್ನಾರ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಇವರೆಲ್ಲ ಹಾಲನ್ನು ಮಕ್ಕಳು ವಿಷ ಕೊಡುವಂಥ ಹುನ್ನಾರ ಆಗ್ತದೆ. ಅದಕ್ಕೆ ದಯವಿಟ್ಟು ತಾವು ಎಚ್ಚೆತ್ಕೊಳ್ಬೇಕು. ನಾನು ಇವತ್ತು ಒಕ್ಕೂಟದ ಅಧ್ಯಕ್ಷರಿಗೂ ಕೂಡ ಮನವಿ ಮಾಡ್ತೇನೆ, ನಾನು MD ಅವ್ರಿಗೂ ಕೂಡ ಹೇಳ್ತೇನೆ, ಇದು ನಾನು ಭಾಗದ ಶಾಸಕರಿಗೂ ಕೂಡ ಹೇಳ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಕ್ಷೇತ್ರದ ಜನರಿಗೆ 35 ಲಕ್ಷ ರೂಪಾಯಿ ಬಂದಿಲ್ಲ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಸಹಾಯಧನ ಏಟಾಗ್ತಂದ್ರೆ 35 ಲಕ್ಷ ರೂಪಾಯಿ ಆಕತಿ. 20 ತಿಂಗಳಿಗೆ 35 ಲಕ್ಷ. ಬೆಳೆ ಇಲ್ಲ. ರೈತರು ಒಂದು ದನ ಸಾಕ್ಬೇಕಾದ್ರೆ ಎಷ್ಟು ತ್ರಾಸ ಅದ ಅನ್ನೋದು ಯಾವ ಡೈರೆಕ್ಟ್ರಿಗೆ ಗೊತ್ತಿಲ್ಲ. ಇದನ್ನು ನೀವು ಪರಿಗಣಿಸ್ಬೇಕು. ಒಂದು ವೇಳೆ ಆಗದೇ ಇದ್ದರೆ ನಾನು CM ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ನಾ ಇದನ್ನು ನಮ್ಮ ಭಾಗದನ್ನು ಕೊಡ್ಬೇಕಂತಕ್ಕಂಥ ತೀರ್ಮಾನ ಮಾಡಿದ್ದೇನೆ. ಜೊತೆಗೆ ಈ ಭಾಗದ ರೈತರನ್ನು ತೊಗೊಂಡು ನಾನು DC ಅವ್ರಿಗೆ ಮನವಿ ಕೊಡ್ತೇನೆ. ನಮಗೆಲ್ಲ ರೈತ ಸಂಘದವ್ರು ಕೂಡ ಹ್ಞೂ ಅಂದಾರ, ಭೀಮ್ ಆರ್ಮಿಯವ್ರು ಹ್ಞೂ ಅಂದಾರ, ಕೆಲವು ಸಂಘಟನೆಗಳು ನೀವು ಎಂದು ಕರಿ ಬರ್ತಾರೆ ಅಂದಾರ. ಎಲ್ಲ ಸಂಘಟನೆಗಳನ್ನು ತೊಗೊಂಡು, ಯಾಕಂದ್ರೆ ಒಂದು ವಿಷಯ ಗೊತ್ತಿರಬೇಕು ನಿಮಗೆ, 2018ರಾಗ ಮೋದಿಜಿಯವರು ಒಂದು ಹಾಲಿನ ರೇಟನ್ನು ಬೇರೆ ದೇಶದ ಹಾಲನ್ನು ತರಿಸುವಂಥ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ರು. ಆಗ ಹೋರಾಟ, ಉಗ್ರ ಹೋರಾಟ, ಬರೀ ಒಕ್ಕೂಟದವರ ಹೋರಾಟಕ್ಕೆ ಅವತ್ತಿನ ಮೋದಿಯವರು ಅದನ್ನು ತಗೊಂಬಿಟ್ರೆ ಹಿಂದಕ್ಕೆ 17 ರೂಪಾಯಿ ಲೀಟ್ರ್ ಹಾಲನ್ನು ಮಾರ್ಕೆಟಿಂಗ್ ತರಬೇಕಂತಕ್ಕಂಥ ಒಂದು ಹುನ್ನಾರ ಮಾಡಿದ್ರು. ಅವ್ರಿಗೆ ಹೇಳಿದ್ರು. APM ನ್ಯೂಸ್ಗೆ ಸ್ವಾಗತ. ನಾನು ಗುರಪ್ಪ ಸಿದ್ದಪ್ಪ ಚಲವಾದಿ, ಮಾಜಿ ಹಾಲು ಒಕ್ಕೂಟ ವಿಜಯಪುರ ಬಾಗಲಕೋಟೆ ಹಾಲು ಒಕ್ಕೂಟದ ನಿರ್ದೇಶಕ ಮಾತಾಡೋದು. ಇವತ್ತು ವಿಷಯ ಏನಪ್ಪ ಅಂದ್ರೆ, ನಮ್ಮ ಭಾಗದ ನಿಡಗುಂದಿ BMCಯಲ್ಲಿ ಸತತ 20 ತಿಂಗಳ ಲೋಶನ ಸ್ವಾಗತ. ಇವತ್ತು ವಿಶೇಷ ಏನಪ್ಪ ಅಂದ್ರೆ, ನಾನು ಗುರಪ್ಪ ಸಿದ್ದಪ್ಪ ಚಲವಾದಿ, ವಿಜಯಪುರ ಬಾಗಲಕೋಟೆ ಮಾಜಿ ನಿರ್ದೇಶಕ. ಇವತ್ತು ಪ್ರೆಸ್ ಮೀಟಿಂಗ್ ಕರೆಯೋ ಕಾರಣ ಏನಂದರೆ, ನಮ್ಮ ಭಾಗದ ನಿಡಗುಂದಿ BMCಯ ಲೋಶನ್ ಹಬ್ಬದ ಬಗ್ಗೆ ನಾವು ಮಾತನಾಡಲಿದ್ದೀವಿ. ಸತತ 20 ತಿಂಗಳ ಲೋಶನ್ ಹಬ್ಬ ಅಂದರೆ, ಇಲ್ಲಿ ರೈತರ ಹಾಲ ಸೊಸೈಟಿ ಮುಖಾಂತರ ಹೋಗಿ BMCಯಲ್ಲಿ ಚಿಲ್ಲಾಗಿ ಪುನಃ ಬಿಜಾಪುರ ಕೇಂದ್ರಕ್ಕೆ ಹೋಗ್ತಾವೆ. ಆದರೆ ಈ ರೈತರ ಹಾಲು ಹೋಗಿ BMCಗೆ ಬಿದ್ದರೆ, BMCಯಲ್ಲಿ ಸರ್ಕಾರದ ನೇಮ ಒಂದು ಆಕಳ ಹಾಲು
ಅದರ ಪ್ಯಾಟ ಮತ್ತು ಎಷ್ಟಿನ ಪೇಟ್ ಇರಬೇಕಂದ್ರೆ ಮಿನಿಮಮ್ 28 ಡಿಗ್ರಿ ಇರಬೇಕು, 4 ಪ್ಯಾಟ್ ಇರಬೇಕು. ಅಂದಾಗ ಅದಕ್ಕೆ ಗುಣಮಟ್ಟ ಹಾಲು ಅಂಥೇಳಿ ಕನ್ಸಲ್ಟ್ ಮಾಡಿ ಅದಕ್ಕೆ ಸರ್ಕಾರ 5 ರೂಪಾಯಿ ಸಹಾಯಧನ ಹಾಗೂ ಒಕ್ಕೂಟ 33 ರೂಪಾಯಿ ಹಣವನ್ನು ಕೊಡ್ತಾರೆ. ಟೋಟಲಿ ಒಂದು BMC ಹಾಲು 8-5 ಆಗಬೇಕು. ಎಮ್ಮೆ ಹಾಲಾದರೆ ಹೆಚ್ಚಿಗೆ ಆಗ್ತದೆ. ಮಿನಿಮಮ್ 8-5 ಆಗಬೇಕು. 8-3 8-4 ಆತಂದ್ರೆ ಸರ್ಕಾರ ರೊಕ್ಕ ಬರೋಲ್ಲ. ಸರ್ಕಾರ ರೊಕ್ಕ ಸಹಾಯಧನ 5 ರೂಪಾಯಿ ಕೊಡೋಲ್ಲ. ಅದು ಇವತ್ತು 20 ತಿಂಗಳು ಸತತ ನಿಡಗುಂದಿ BMCಯಲ್ಲಿ ತಮ್ಮ ಮುಂದೆ ನಾನು ಹೇಳ್ಬೇಕಂದ್ರೆ ನಮ್ಮ ನಿಡಗುಂದಿ BMCಗೆ 36 ಸೊಸೈಟಿಗಳದಾವೆ ಸದ್ಯಕ್ಕೆ ಚಲನದಲ್ಲಿ. ಆ 36 ಸೊಸೈಟಿ ಒಳಗೆ 30 ಸೊಸೈಟಿ ತನಕ ಲೋ ಎಷನ್ ಎಫ್ ಅದಾವೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವು ಅದೇನು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನೋವು ಅನಿಸ್ತದೆ. ಇವತ್ತು ನನ್ನ ಸೊಸೈಟಿ ಅದ, ಆ 36 ಸೊಸೈಟಿ ನಂದು ರೋಡ್ಯಾಳ ಸೊಸೈಟಿ ಕೂಡ 2 ಅದಾವೆ. ಒಂದು ಮಹಿಳಾ ಸೊಸೈಟಿ ಮತ್ತು ಒಂದು ಬಾಯ್ಸ್ ಜನರಲ್ ಸೊಸೈಟಿ. ನಮ್ಮ ಹಾಲು ಕೂಡ ಲೋ ಎಷನ್ ಎಫ್ ಆಗಲ್ಲ. ಯಾಕಂದ್ರೆ ನಾವು ಇಲ್ಲೇ ಕ್ವಾಲಿಟಿ ಮೇಂಟೈನ್ ಮಾಡಿ ನಾವು ಹಾಲು ಹಾಕೋ ರೈತರಿಗೆ ಭಾಳ ಸೂಕ್ಷ್ಮವಾಗಿ ಹೇಳ್ತೀವಿ ನಾವು. ನೋಡಿರಿ, ನಮ್ಮಲ್ಲಿ ಒಳ್ಳೆಯ ಹಾಲನ್ನು ಕೊಟ್ಟರೆ ನಾವು ತೊಗೋತೀವಿ. ನೀವು ನೀರು ಮಿಕ್ಸ್ ಮಾಡಿದ ಹಾಲು ತಂದ್ರೆ ನಾವು ತೊಗೊಳತ್ತೆ ಖಂಡಿತವಾಗಿ ನಮ್ಮ ಸೆಕ್ರೆಟರಿ ಆಗಲಿ ನಾವಾಗಲಿ ನಾವು ಕನ್ವಿನ್ಸ್ ಮಾಡಿ ನಮ್ಮಲ್ಲಿ 28 ಡಿಗ್ರಿ ಬಂದರೆ ಹಾಕೊಳ್ಳಲ್ಲ, 4 ಪ್ಯಾಟ್ ಬಂದ್ರೆ ತೊಗೋತೀವಿ. ಇಲ್ಲಾಂದ್ರೆ 2 ಪ್ಯಾಟ 25 ಡಿಗ್ರಿ ಬಂದ್ರೆ ಹಾಲು ತೊಗೊಳಲ್ಲ ನಾವು. ಯಾಕಂದ್ರೆ ಲೋಷನ್ ಬರೋದು ಉದಾಹರಣೆ. ಯಾಕಂದ್ರೆ ನಮ್ಮಲ್ಲಿ ಸಿಸ್ಟಮೆಟಿಕ್ ಮಾಡೀನಿ. ಹೆಂಗೆ ಮಾಡಿವಪ್ಪ ಅಂದ್ರೆ ಹಾಲು ಹಾಕಿದ ತಕ್ಷಣ ಒಂದು ಚೀಟಿ ಬರ್ತದೆ. ಈ ಚೀಟಿಯಲ್ಲಿ ಪ್ಯಾಟು, ಅವ್ರ ಎಷ್ಟೇನಪ್ಪ, ಅವ್ರ ರೇಟು ಎಲ್ಲ ಕೂಡಿ ಹಾಕ್ತೀವಿ ನಾವು. ಇವತ್ತು 5 ಲೀಟ್ರ್ ಹಾಲು ಹಾಕಿದ್ರು ಅದಕ್ಕೊಂದು ಎಲ್ಲ ಕೂಡಿ ಬರ್ತೀವಿ. 1 ಲೀಟ್ರ್ ಹಾಲು ಹಾಕಿದ್ರು ಕೂಡ ಅವ್ರ ಪ್ಯಾಟ ಮತ್ತು ಅವ್ರ ಅಮೌಂಟ ಬರ್ತೈತಿ. ಅವರು ಇದನ್ನು ತೊಗೊಂಡು ಚೀಟಿ ಹಾಲು ಹಾಕಿ ಚೀಟಿ ಒಯ್ತಾರೆ. ಅದು ನಮ್ಮಲ್ಲಿ ಕೂಡ ಮೆಡಿಸಿನ್ ಆಗ್ತದೆ. ನಾವು ರಿಜಿಸ್ಟ್ರಲ್ಲಿ ಬರೀತಾರೆ ನಮ್ಮ ಸೆಕ್ರೆಟರಿ. ಇದು ಪ್ರತಿ ಸೊಸೈಟಿಲಿ ಇದೆ. ಇದು ಒಂದೇ ನನ್ನ ಸೊಸೈಟಿ ಅಷ್ಟಲ್ಲ, ಪ್ರತಿ ಸೊಸೈಟಿಲಿ ಕೂಡ ಕಂಪ್ಯೂಟರ್ ಅಳವಡಿಸೈತಿ ಈ ಪ್ಯಾಟ್ ಕೊಡ್ಬೇಕಂತೇಳಿ. ಕೆಲವು ಸೊಸೈಟಿಯಲ್ಲಿ ಚೀಟಿನೇ ಕೊಡಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ ಏನಂದರೆ, ನಿಜವಾದ ರೈತರು ಒಂದು ಸೊಸೈಟಿಯಲ್ಲಿ ಯಾರೋ ಒಂದಿಬ್ಬರು ನೀರು ಹಾಕಿ ಹಾಲ, ಇನ್ನುಳಿದ ಸೊಸೈಟಿ ಒಳ್ಳೆಯ ರೈತರು ಹಾಲು ಹಾಕಿದ್ದ ಹಾಲಿಗೆ ನಾನು ಇನ್ನೊಂದು ಲಿಸ್ಟ್ ನೋಡಿದೆ. ಇಲ್ಲಿ ಉದಾಹರಣೆ ಇಲ್ಲೇ ಅದೇ ಇದರಲ್ಲಿ ಎಲ್ಲ ಹಾಲುಗಳು ಒಂದು ಹಿರೇಮಠ ತೋಟದ ವಸ್ತಿ ಅಂತ ಬಸವನ ಬಾಗೇವಾಡಿ ಅಂತ ಅದೊಂದು ಸೊಸೈಟಿ. ಒಂದು ತಿಂಗಳದಾಗ 5,000 ಲೀಟ್ರ್ ಹಾಲು ಲೋಷಿನ ಬೇಕು. 5,000 ಲೀಟ್ರ್ ಹಾಲು, ಒಂದು 5,000 ಲೀಟ್ರ್ ಹಾಲು ಒಂದು ಸೊಸೈಟಿ ಆಗೈತಿ. ಟೋಟಲ್ 29-30 ಸೊಸೈಟಿ ಹಾಲು ಕೂಡಿ 35,000 ಲೀಟ್ರ್ ಹಾಲು ಲೋಷನ್ ಆಗ್ತದೆ ಒಂದು ತಿಂಗಳಲ್ಲಿ. ಅಂದ್ರೆ ಇದು ಜೂನ್ ಹೇಳ್ತಾನೆ. ಈಗ ಜೂನ್ 2026 ಜೂನ್ದ ಹೋದ ತಿಂಗಳು. ಈ ತಿಂಗಳು ಕೂಡ ಪೂರ್ವ ಲೋಷನ್ ಆಗ್ತದೆ. ಇವತ್ತು ಕೂಡ ಆಫೀಸರ್ ಜೋಡಿ ಮಾತಾಡಿದ್ರು ನನ್ನ ಜೋಡಿ. ಈ ತಿಂಗಳು ಕೂಡ 8-3 ಇದೆ. ಅದು 8-2 ಆಗ್ತದತ್ತ. ಅದೇನೋ ಹೇಳಿ ಸ್ವಲ್ಪ ಡೈರೆಕ್ಟ್ರ್ ಅದು ಅವರು ಹೇಳಿ MD ಅವ್ರಿಗೆ ಹೇಳೇನೋ 8-3 ಮಾಡಿ 23 ರೂಪಾಯಿ ರೈತರಿಗೆ ಹಾಕ್ತಾರೆ ಲೊಕ್ಕ. ಒಂದು ಲೀಟ್ರ್ ಬಾಟ್ಲಿಗೆ 20 ರೂಪಾಯಿ ನೀರಿಗೆ, ಒಂದು ಹಾಲಿಗೆ 20 ರೂಪಾಯಿ ಕೊಡ್ತಾರೆ ಅಂದ್ರೆ ವಿಚಾರ ಮಾಡಬೇಕು. ನೀರು ಹೆಚ್ಚೋ ಹಾಲು ಹೆಚ್ಚೋ. ಯಾಕಂದ್ರೆ 23 ರೂಪಾಯಿ ಹಾಕಿ ಕೊಡ್ತಾರೆ ಅವರು. 8-3 ಆತಂದ್ರೆ ಒಂದು ಲೀಟ್ರಿಗೆ 25 ರೂಪಾಯಿ ಐತೆ ಇದಕ್ಕೆ. ಮತ್ತು ಇದನ್ನು ಫ್ರಿಜ್ ಇಟ್ಟು ಕೊಟ್ಟರೆ 30 ರೂಪಾಯಿ ತೊಗೋತಾವ ಅಂಗಡಿಕಾರ ಗೊತ್ತಿರಲಿ. ಇದಕ್ಕೆ 25 ರೂಪಾಯಿ ತೊಗೋತಾರೆ. ಒಂದು ಲೀಟ್ರ್ ನೀರಿಗೆ ನೋಡ್ರಿ ಕಿಮ್ಮತ್ತಿಲ್ಲ ಹಾಲಿನ ಬೆಲೆ. ಅದಕ್ಕೆ ನನ್ನ ಒತ್ತಾಯ ಏನಂದ್ರೆ, ನಿರ್ದೇಶಕರು ಏನು ಮಾಡಕತ್ತಾರೋ ನಾನು ತಿಳಿತಾ ಇಲ್ಲ. ಯಾಕಂದ್ರೆ ಬರೀ ಓಟ್ ಹಾಕಿ ಹಾರಿಸ್ಕೊಂಡು ಬರೋದು ಬಂದ್ರೆ ಅಲ್ಲ. ಅದು ಅಲ್ಲಿ ಕೆಲಸನೂ ಮಾಡಬೇಕು. ರೈತರ ಪರವಾಗಿ ಕೆಲಸ ಮಾಡಬೇಕು. ಯಾವ ಸೊಸೈಟಿ ಒಳಗೆ ಲೋಷನ್ ಬರ್ತಾವ ಆ ಸೊಸೈಟಿಗೆ ಡಾಕ್ಟರ್ನಾಗಲಿ ಫೀಲ್ಡ್ ಆಫೀಸರ್ನಾಗಲಿ ಕರೆಸಿ ಒಂದು ಮೀಟಿಂಗ್ ಮಾಡುವಂಥ ಕೆಲಸ ಈ 20 ತಿಂಗಳಲ್ಲಿ ಎಲ್ಲಿ ಆಗಿಲ್ಲ. ಯಾವ ಸೊಸೈಟಿಯಲ್ಲಿಯೂ ಆಗಿಲ್ಲ. ನನಗೆ ಗೊತ್ತಿದೆ. ಅವರು ಪ್ರತಿ ತಿಂಗಳು ಮೀಟಿಂಗ್ ಹೋಗ್ತಾರೋ ಬಿಡ್ತಾರೋ ಭಗವಂತ ಗೊತ್ತಾ. ಬಟ್ ಅದು ಈ ಕ್ಷೇತ್ರದ ಏನು ನಡೆದದ್ದು ಅನ್ನೋದು ಅವ್ರಿಗೆ ಅರಿವಿಲ್ಲ. ನೀವು ವಿಚಾರ ಮಾಡಿರಿ, 29 ಸೊಸೈಟಿ ಹಾಲ ಒಂದು ತಿಂಗಳಿಗೆ 35,000 ಲೀಟ್ರ್ ಹಾಲು ಅಂದ್ರೆ ಒಂದು 20 ತಿಂಗಳಿಗೆ ಏಟ್ ಆಗ್ತದಂದ್ರೆ 30 ಅಲ್ಲ, ಒಂದು ತಿಂಗಳಿಗೆ 35,000 ಲೀಟ್ರ್ ಹಾಲು ಅದ. ಅದು ಟೋಟಲ್ 20 ತಿಂಗಳಿಗೆ ಮತ್ತು 5,000 ಲೀಟ್ರ್ ಒಂದು ತಿಂಗಳಂದ್ರೆ ಒಂದು 20 ತಿಂಗಳಿಗೆ 7 ಲಕ್ಷ ಲೀಟ್ರ್ ಹಾಲು ಆಗ್ತದೆ. 7 ಲಕ್ಷ ಲೀಟ್ರ್ ಹಾಲಿಗೆ ಸರ್ಕಾರ ಸಹಾಯಧನ 35 ಲಕ್ಷ ರೂಪಾಯಿ ಆಗ್ತದೆ. ಇದು ನಮ್ಮ ಕ್ಷೇತ್ರದ ಒಂದೇ ಏನು ಹೇಳ್ತಾರೆ.
ಬಸವನ ಬಾಗೇವಾಡಿ ಮತಕ್ಷೇತ್ರದ ಬರ್ತಕ್ಕಂಥ ಹಳ್ಳಿಗಳ ಹಾಲಿನದು 7 ಲಕ್ಷ ಲೀಟ್ರ್ 20 ತಿಂಗಳಿಗೆ ಲೋಶನಪ್ಪ ಅಂದರೆ 8-3 ಮಾಡಿದ್ರೆ ಅವ್ರು 23 ರೂಪಾಯಿ ಕೊಡ್ತಾರೆ ರೈತರಿಗೆ. ಬಟ್ ಸರ್ಕಾರ ಸಹಾಯಧನ ಬರೋಂಗಿಲ್ಲ. ಸರ್ಕಾರ ಸಹಾಯಧನ ಏಟಾಗ್ತಂದ್ರೆ 35 ಲಕ್ಷ ರೂಪಾಯಿ ಆಕೈತಿ. 20 ತಿಂಗಳಿಗೆ 35 ಲಕ್ಷ. ಭಗವಂತ ಯಾರಿಗೆ ಎಣ್ಣೆ ಆಗ್ತದೆ? ಯಾವ ರೈತರಿಗನ? ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ. ರೈತರು ಒಂದು ದನ ಸಾಕ್ಬೇಕಾದ್ರೆ ಎಷ್ಟು ತ್ರಾಸ ಅದ ಅನ್ನೋದು ಯಾವ ಡೈರೆಕ್ಟ್ರಿಗೆ ಗೊತ್ತಿಲ್ಲ. ಈ ಕೆಲವು ಡೈರೆಕ್ಟರ್ ಅದಾರ ಅವ್ರ ಮನೆಯಾಗ ಎಮ್ಮಿನೇ ಇಲ್ಲ, ನಾಯಿ ಇಲ್ಲ. ಎಮ್ಮಿಗಿರಿ ನೀವು ಮನ್ಯಾಗ ಸಾಕಕ್ಕೆ ನಾಯಿ ಇಲ್ಲ ಅವ್ರಿಗೆ. ಅವ್ರು ಡೈರೆಕ್ಟರ್ ಅದಾರ, ನಾವಿಲ್ಲ ಅದಕ್ಕೆ ನೋ ಅನ್ನಂಗಿಲ್ಲ. ಬಟ್ ಆದ್ರೆ ಆ ಎಮ್ಮಿ ಸಾಕೋ ರೈತನ ಪರಿಸ್ಥಿತಿ ಏನೈತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಅವನ ಹಾಲಿಗೆ ಒಂದು ನೀರಿನ ಬೆಲೆ ಕಿತ್ತ ಕಮ್ಮಿ ಹಾಲಿನ ರೇಟ್ ಕೊಡ್ತಾರಂದ್ರೆ ಮತ್ತು ಏನಿದು? ಅದಕ್ಕೆ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ, ಬಿಜಾಪುರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಆಗ್ರಹ ಮಾಡ್ತೇನೆ. ಏನಪ್ಪ ಅಂದ್ರೆ, ನೀವು ತಕ್ಷಣ ಇಲ್ಲಿ ಕಣ್ಣು ಹಾಕಿ, ನೀವು ಇಲ್ಲಿ ನೋಡದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ನಾ ಪ್ರತಿ ಬಾಗೇವಾಡಿ ಮತಕ್ಷೇತ್ರ ರೈತರನ್ನು ಗೋಳೆ ಮಾಡ್ಕೊಂಡು ಒಕ್ಕೂಟ ಮುಂದೆ ನಾ ಧರಣಿ ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ. ಯಾಕಂದರೆ ಇನ್ನೊಂದು ಮುತ್ತಲ್ದಿನಿ ತೋಟದ ವಸ್ತಿ ಹತ್ರ ಒಂದು ಸೊಸೈಟಿ ಮಾಡ್ಯಾರ. ಅದು ನೋಡಿ ಲೀಗಲ್ ಹೇಳ್ತಾನೆ ನಿಮ್ಗೆ. ಅಲ್ಲಿ 1.9 ಹಾಲು ಬರ್ತದೆ. 1.9 ಹಾಲು 30 ಡಿಗ್ರಿ ಸಕ್ಕರೆ ಮಿಕ್ಸ್ ಬರ್ತದೆ. ಅಲ್ಲಿ ಇದು ಆಫೀಸರ್ ಕೊಟ್ಟಿರ್ತದ. ಆ ಭಾಗದ ನಿರ್ದೇಶಕರು ಇದನ್ನು ಫೇಸ್ಬುಕ್ ಹಾಕ್ಯಾರ, ವಾಟ್ಸಪ್ಗೆ ಹಾಕ್ಯಾರ. ನಿಡಗುಂದಿ ಭಾಗದ ನಿರ್ದೇಶಕರು ಹಾಕ್ಯಾರ. ಅವ್ರ ಹೆಸರು ಅವ್ರ ನಂಬರು ಅದ. ಏನಂದ್ರೆ 1.9 ಹಾಲು. ಇದು ಹಾಲು ಇದು ಏನು ಗೊತ್ತಾಗ್ತಾ ಇಲ್ಲ ನನಗೆ. ಸರ್ಕಾರ ನಿಯಮರ 0.4 28 ಡಿಗ್ರಿ ಹಾಲು ಒಂದು ಆಕಳ ನಿಜವಾದ ಡಾಕ್ಟರ್ ತೆಗೆದಂಥ ಇದು ತಜ್ಞರು ಮಾಡಿದಂಥ ಒಂದು ನಿಯಮ. ಬಟ್ ಇವು 1.9 ಹಾಲು ಇದು ನೀರು ಗೊತ್ತಾಗ್ತಾ ಇಲ್ಲ. ಮತ್ತು ಇಂಥ ಸೊಸೈಟಿ ಹಾಲಿನಲ್ಲಿ ಕೂಡಿಸಿ ಇಡೀ ಕುಲವೆಲ್ಲ ಕೆಡಿಸೋದೇನು? ಒಂದು ಹಾಲು ಕೆಡಕ್ಕೆ ಭಾಳ ಬೇಕಾಗಿಲ್ಲ, ಒಂದು ಹಾಳು ಉಪ್ಪು. ಅದರಲ್ಲಿ ಶುಗರ್ ಮಿಕ್ಸ್ ಮಾಡ್ಯಾರ ಅಂತೇಳಿ ರಿಪೋರ್ಟ್ ಹಾಕ್ಯಾರ. ಇದು ಅವರ ಮಾಡಿದ್ರು, ಬೇರೆ ಯಾರು ಎಲ್ಲ ಲೀಗಲ್ ಇದೆ. ನಿಡಗುಂದಿ BMC 2 ಅಂತೇಳಿ ಆ ಡಿಗ್ರಿ 30 ಬಂದದ. ಹಾಲಿನ ಪ್ಯಾಟ್ 1.9 ಅದ. ಇದು ಸತತ ಈ ಸೊಸೈಟಿ ಅಂತ ಅಂಜಿನ ಐತೆ ಅಂತಕ್ಕಂಥ ಮಾಹಿತಿ ನಾನು ಪಡ್ಕೊಂಡೇನೆ. ಇಂಥ ಸೊಸೈಟಿನ ಹೆಂಗೆ ನೀವು ಮುಂದುವರಿಸ್ತೀರಿ? MD ಅವ್ರಿಗೆ ನನ್ನ ಪ್ರಶ್ನೆ ಇದೆ. ನೀವೇನು ಮಾಡಾಕತ್ತೀರಿ? ಯಾರು ಹೇಳ್ತಾರ? ರಾಜಕಾರಣಿಗಳು ಹೇಳ್ತಾರಂದ್ರೆ ಇದನ್ನು ನೀವು ಪರಿಗಣಿಸಂಗಿಲ್ಲ. ಹೆಂಗು? ಅದಕ್ಕೆ ದಯವಿಟ್ಟು ನೀವು ಇದನ್ನು ಪರಿಗಣಿಸದೇ ಇದ್ದರೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ಗೂ ಕೂಡ ನಾನು ಲೆಟರ್ ಬರೆಯಾಕತ್ತೇನೆ. ಉಪಮುಖ್ಯಮಂತ್ರಿಗೂ ಲೆಟರ್ ಬರಿತೇನೆ. ಆನಂತರ ಲೋಕಾಯುಕ್ತರಿಗೂ ಬರಿತೇನೆ, GRC ಅವ್ರಿಗೆ ಬರಿತೇನೆ, ನಮ್ಮ ಬಿಜಾಪುರ ಜಿಲ್ಲಾ DC ಅವ್ರಿಗೆ ಬರಿತೇನೆ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬರಿತೇನೆ. ಜೊತೆಗೆ ಈ ಭಾಗದ ಶಾಸಕರಿಗೂ ಕೂಡ ನಾ ಈ ಲೆಟರ್ ಮನವಿ ಕೊಡ್ತೇನೆ. ಯಾಕಂದರೆ ಇಂಥ ಸೊಸೈಟಿ ತಮ್ಮ ಭಾಗದಾಗ ಈ ಮಾನ್ಯ ಶಾಸಕರಿಗೆ ಒಂದು ಪ್ರಶ್ನೆ ಏನಂದ. ಯಾಕಂದ್ರೆ ಶಾಸಕ ಕಿವಿಗೆ ಬದುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರೇ, ನಾವು 35 ಒಂದು ಪ್ರತಿ ವರ್ಷದ ಸರಾಸರಿ 20 ತಿಂಗಳು 35 ಲಕ್ಷ ರೂಪಾಯಿ ಸರ್ಕಾರದ ತಮ್ಮ ಹಣ ಇವತ್ತು ಫಲಾನುಭವಿಗಳಿಗೆ ವಂಚಿತರಾಗ್ಯಾರ. ಇದ್ರ ಹೊಣೆ ಯಾರು? ಮಾನ್ಯ ಶಾಸಕರಿಗೂ ಕೂಡ ನಾನು ಇದನ್ನು ಗಮನಕ್ಕೆ ತರಲು ಬಯಸ್ತೇನೆ. ಯಾಕಂದರೆ ತಮ್ಮ ಗಮನಕ್ಕೆ ಬಂದೈತೆ ಬಿಟ್ಟೈತೆ ಗೊತ್ತಿಲ್ಲ. ನಾನಂತರೂ ಮಾಧ್ಯಮ ಮುಖಾಂತರ ಮತ್ತು ನಾನು ಖುದ್ವಾಗಿ ಅವ್ರಿಗೆ ಶಾಸಕರಿಗೆ ಇದನ್ನು ನಾನು ಈ ಲೋಶನದ ಬಗ್ಗೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಬೇರೆ ಯಾರಿಗೆ ಎಣ್ಣೆ ಆಗಿಲ್ಲ. ಇವತ್ತು ಒಬ್ಬ ಆಫೀಸರ್ ಪಗಾರ ಬರಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರಲಿಲ್ಲ ಅಂದ್ರೆ ಅವ್ಗೆ ಎಷ್ಟು ತ್ರಾಸ ಆಗ್ತದೆ. ಇವತ್ತೊಬ್ಬ ರೈತಗೆ ರೊಕ್ಕ ಸರ್ಕಾರ ಸಹಾಯಧನ ಮುಟ್ಟಿಲ್ಲ. ಡಬ್ಬದಾರ ಹಾಲು ತೊಗೋತಾರೆ 40 ರೂಪಾಯಿ ಲೀಟ್ರ್. ಡಬ್ಬದಾರಿಗೆ ಕೊಟ್ರೆ ಒಕ್ಕೂಟಕ್ಕೆ ಹಾಲು ಕೊಡಬೇಕು, ಅಷ್ಟು ಒಕ್ಕೂಟದ ಒಂದು ಸೀಮಿತವಾದಂಥ ಸಹಕಾರಿ ಸಂಘಕ್ಕೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನ ರೈತರು ಕೊಟ್ಟರೆ ಇವತ್ತು ರೈತರ ಕಂಗಾಲಾಗೋ ಪರಿಸ್ಥಿತಿ ತಂದಿಟ್ಟಾರ. ಇದಕ್ಕೆ ಕೆಲವು ಸೊಸೈಟಿಗಳಿಂದ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾನು ದಯವಿಟ್ಟು ಹೇಳೋದು, ಅಂಥ ಸೊಸೈಟಿಗಳನ್ನ 29C ಪ್ರಕಾರ ರದ್ದುಪಡಿಸೋ ಪವರ್ ಇದೆ. ನಾನು GR ಅವ್ರಿಗೆ ಹೇಳ್ತೀನಿ, RCSದವ್ರಿಗೆ ಹೇಳ್ತೀನಿ, DR ಅವ್ರಿಗೆ ಭೇಟಿ ಆಗ್ತೀನಿ. ಯಾಕಂದರೆ ಇಂಥ ಸೊಸೈಟಿಗಳ ಹಾಲುಗಳನ್ನ ತೊಗೋಬಾರ್ದು. ಶುಗರ್ ಮಿಕ್ಸ್ ಮಾಡಿ ಕೊಡುವಂಥ ಹುನ್ನಾರ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಇವರೆಲ್ಲ ಹಾಲನ್ನು ಮಕ್ಕಳಿಗೆ ವಿಷ ಕೊಡುವಂಥ ಹುನ್ನಾರ ಆಗ್ತದೆ. ಅದಕ್ಕೆ ದಯವಿಟ್ಟು ತಾವು ಎಚ್ಚೆತ್ಕೊಳ್ಬೇಕು. ನಾನು ಇವತ್ತು ಒಕ್ಕೂಟದ ಅಧ್ಯಕ್ಷರಿಗೂ ಕೂಡ ಮನವಿ ಮಾಡ್ತೇನೆ. ನಾನು MD ಅವ್ರಿಗೂ ಕೂಡ ಹೇಳ್ತೇನೆ. ಇದು ನಾನು ಭಾಗದ ಶಾಸಕರಿಗೂ ಕೂಡ ಹೇಳ್ತೇನೆ. ಯಾಕಂದರೆ ಇವತ್ತು ನಮ್ಮ ಕ್ಷೇತ್ರದ ಜನರಿಗೆ 35 ಲಕ್ಷ ರೂಪಾಯಿ ಬಂದಿಲ್ಲ. ಇದಕ್ಕೆ ಯಾರು ಹೊಣೆ? ಈ ಭಾಗದ ಡೈರೆಕ್ಟ್ರೇ ಕಾರಣ. ಅದಕ್ಕೆ 20 ತಿಂಗಳು ಸತತ 8-3 ಆಗೈತೆ. BMC ನೋಡ್ಬೇಕಾ ಬೇಡ? 20 ತಿಂಗಳು ನಾನು ನಿಮ್ಗೆ ಕೊಡ್ತೀನಿ.
ನಿಮ್ಮ ಕೈಯಾಗ ತಂದು ಕೊಡ್ತಾನೆ. ಇದನ್ನು ನೀವು ಪರಿಗಣಿಸ್ಬೇಕು. ಈ ಒಂದು ವೇಳೆ ಆಗದೇ ಇದ್ದರೆ ನಾನು CM ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ನಾ ಇದನ್ನು ನಮ್ಮ ಭಾಗದನ್ನು ಕೊಡಬೇಕಂತಕ್ಕಂಥ ತೀರ್ಮಾನ ಮಾಡಿದ್ದೇನೆ. ಜೊತೆಗೆ ಈ ಭಾಗದ ರೈತರನ್ನು ತೊಗೊಂಡು ನಾನು DC ಅವ್ರಿಗೆ ಮನವಿ ಕೊಡ್ತೇನೆ. ನಮಗೆಲ್ಲ ರೈತ ಸಂಘದವ್ರು ಕೂಡ ಹ್ಞೂ ಅಂದಾರ, ಭೀಮ್ ಆರ್ಮಿಯವ್ರು ಹ್ಞೂ ಅಂದಾರ, ಕೆಲವು ಸಂಘಟನೆಗಳು ನೀವು ಎಂದು ಕರಿ ಬರ್ತಾರೆ ಅಂದಾರ. ಎಲ್ಲ ಸಂಘಟನೆಗಳನ್ನು ತೊಗೊಂಡು, ಯಾಕಂದ್ರೆ ಒಂದು ವಿಷಯ ಗೊತ್ತಿರಬೇಕು ನಿಮಗೆ, 2018 ಮೋದಿಜಿಯವರು ಒಂದು ಹಾಲಿನ ರೇಟನ್ನು ಬೇರೆ ದೇಶದ ಹಾಲನ್ನು ತರಿಸುವಂಥ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ರು. ಆಗ ಹೋರಾಟ, ಉಗ್ರ ಹೋರಾಟ, ಬರೀ ಒಕ್ಕೂಟದವರ ಹೋರಾಟಕ್ಕೆ ಅವತ್ತಿನ ಮೋದಿಯವರು ಅದನ್ನು ತೆಕ್ಕೊಂಬಿಟ್ರೆ ಹಿಂದಕ್ಕೆ 17 ರೂಪಾಯಿ ಲೀಟರ್ ಹಾಲನ್ನು ಮಾರ್ಕೆಟಿಂಗ್ ತರಬೇಕಂತಕ್ಕಂಥ ಒಂದು ಹುನ್ನಾರ ಮಾಡಿದ್ರು. ಅವ್ರಿಗೆ ಹೇಳಿದ್ರು ಅವಾಗ, ನೀವು 17 ರೂಪಾಯಿ ಹಾಲು ಮಾರ್ಕೆಟ್ ತಂದ್ರೆ ನಮ್ಮ ಹಾಲಲ್ಲಿ ಮಾರಾಟ ಆಗ್ಬೇಕಂತಕ್ಕಂಥ ಎಲ್ಲ ಒಕ್ಕೂಟದ, ಇಡೀ ದೇಶದ ಒಕ್ಕೂಟದ ರೈತರು ಹೋರಾಟ ಮಾಡಿದ್ರೆ ಅವತ್ತು ಮೋದಿಯವ್ರನ್ನ ಕೈ ಬಿಟ್ರೆ. ಇತಿಹಾಸ, ನಾನು ಅವಾಗ ಡೈರೆಕ್ಟರ್ ಇದ್ದೆ, ನಾನೇ DC ಅವ್ರ ಮುಂದೆ ಹೋರಾಟ ಮಾಡಿದ್ವಿ, ನಾವು ಅದಕ್ಕೆ ಮನವಿ ಕೊಟ್ಟಿವಿ, ಇತಿಹಾಸದಲ್ಲಿದೆ, ಅದನ್ನು ನೋಡ್ಬೇಕು ನಾವು. ಮತ್ತು ನೀವು ಈಗ 17 ರೂಪಾಯಿ ಲೀಟರ್ ಹಾಲು ರೈತರಿಗೆ ಕೊಡ್ತೀರಪ್ಪ ಅಂದ್ರೆ ಒಂದು ನೀರಿನ ಕಿಮ್ಮತ್ತಿಲ್ಲ. 25 ರೂಪಾಯಿ ಒಂದು ಲೀಟ್ರ್ ಬಾಟ್ಲಿ ನೀರು ಅದ, 23 ರೂಪಾಯಿ 22 ರೂಪಾಯಿ ಹಾಲು ಹಚ್ಚಿ ಕೊಡ್ತಾರೆ. ಯಾಕೆ ಪ್ರತಿಯೊಂದು ಸೊಸೈಟಿಯಾಗ ಬಿಲ್ ಕೊಡೋಂಗಿಲ್ಲ? ನೀವು ಯಾಕೆ ಎಲ್ಲ ಕೊಟ್ಟಿರಿ? ಕಂಪ್ಯೂಟರ್ ನಿಮ್ಮ ಆಫೀಸಿಂದ ಒಂದು ಸೊಸೈಟಿಗೆ ಮಿನಿಮಮ್ ಪ್ರತಿಯೊಂದು ಸೊಸೈಟಿಗೆ ಯಾಕೆ ಬಿಲ್ ಕೊಡೋಂಗಿಲ್ಲ? ರೈತರಿಗೆ ಅವತ್ತು ಹಾಲಿನ ಬಿಲ್ ಕೊಡ್ಬೇಕು. ಅವಾಗಿಂದ ಐತಿ, ನಾವು ಇದ್ದಾಗಿಂದ ಐತೆ ಅದು. ನೀವು ಅದನ್ನ ಯಾಕೆ ಮುಚ್ಚಾಕತ್ತೀರಿ? ಯಾಕೆ ಡೈರೆಕ್ಟ್ರು ಒತ್ತಡಕ್ಕೆ ಮಣಿತೀರಿ? ನೀವು ಡೈರೆಕ್ಟ್ರು ತಮ್ಮ ಅನುಕೂಲಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ, ಅದು ಆಗಬಾರ್ದು. ನೀವು ಪ್ರತಿಯೊಂದು ಸೊಸೈಟಿಯಾಗ ನಿಮ್ಮ ಆಫೀಸರ್ನ ಹಚ್ಚಿ ಎಲ್ಲ ಹಾಲಿಗೆ ಬಿಲ್ ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ. ಅವಾಗ ರೈತರಿಗೆ ನಿಜವಾದ ನ್ಯಾಯ ದೊರಕ್ತದೆ. ಹಾಲು ಹಾಕಿದ ತಕ್ಷಣ ಅವ್ರು ಕೊಡ್ಬೇಕು. ನಿಮ್ಮ ಹಾಲು ರೇಟ್ ಏಟು, ನಿಮ್ಮ ಹಾಲು ಏಟಾಯ್ತು, ನಿಮ್ಮ ಹಾಲಿನ ರೊಕ್ಕ ಏಟಾಯ್ತು, ನೀವು ತಿಂಗಳಿಗೊಂದು ಬಿಲ್ ಮಾಡಿ, ಬೇಡ ಅನ್ನಂಗಿಲ್ಲ. ಆದರೆ ರೇಟ್ ಚಾರ್ಜ್ ಅವ್ರಿಗೆ ಕೊಟ್ಟರೆ ಆ ರೈತರಿಗೆ ಗೊತ್ತಾಗ್ತದೆ, ನಾನು ಹಾಲು ಇವತ್ತು ಇಷ್ಟ ಆಯ್ತು ಅನ್ನೋದು. ಒಂದು ತಿಂಗಳು ಬಿಟ್ಟು ಮಾಡಿ ರೈತರು ಇಬ್ಬರು ಬಂದು ಅಳ್ಳಾಕತ್ತಿದ್ರು. ಅವ್ರು ಮುತ್ತಲ್ದಿನಿ ಹಾಲು ಹಾಕಿದವ್ರು ನಮಗೆಲ್ಲ 15 ರೂಪಾಯಿ ಹಚ್ಚಿ ಕೊಟ್ಟಾರಿ ಅಂದ್ರೆ ಅವ್ರು. ನಾವು ಎಮ್ಮೆ ಹಾಲಿಗೆ 15 ರೂಪಾಯಿ ಕೊಡ್ತಾರಂದ್ರೆ ವಿಚಾರ ಮಾಡಿರಿ ನೀವು. ಇವತ್ತು ಮುತ್ತಲ್ದಿನಿ ಮುಂದೆ ಡೀಟೇಲ್ ಕೊಡ್ತಾನೆ, ಲೇಖಿ ಮುಖಾಂತರ ಮಾತಾಡ್ತಾನೆ. ಇಲ್ಲಿ ಕ್ಷೇತ್ರದ 30 ಸೊಸೈಟಿಗಳನ್ನೆಲ್ಲ BMC ಹಾಲನ್ನು ಒಂದು ಒಟ್ಟು ಲೋಶನ ಮಾಡಿರಿ. ಮತ್ತು ಏನು ಮಾಡ್ತಾಯಿದ್ದೀರಿ ನೀವು ಕೆಲಸ? ನಮ್ಮದು ಆಗ್ರಹ, ಹೋರಾಟ ಇವಾಗ ಸತತ ನಡೀತೈತಿ. ನೀವು ಇದನ್ನು ಎಚ್ಚೆತ್ಕೊಳ್ಬೇಕು. ಯಾವ ಸೊಸೈಟಿಗಳು ಮಾನದಂಡ, ಯಾವ ಹಾಲನ್ನು ಲೋಶನಪ್ ಕೊಡ್ತಾರೆ ಸೊಸೈಟಿ ಬಂದ್ ಮಾಡಿರಿ. ಲೋಶನಪ್ ಹಾಲು ಹಾಕೋಂಥ ಸೊಸೈಟಿ ಅದಕ್ಕೆ ಇಟ್ಕೋತೀರಿ ನೀವು? ಅದೇ ಏನು ಅಲ್ಲಿ ಕೆಲವು ಸೊಸೈಟಿ ಅಧ್ಯಕ್ಷಗಳು ಸಲ ಹಾಲೇ ಇಲ್ಲ, ಯಾರೋ ಬೇರೆದವ್ರು ಹಾಲು ಹಾಕ್ತಾರೆ, ಅವ್ರು ಬ್ಯಾನ್ ಇಲ್ಲ, ಸೊಸೈಟಿ ಅಧ್ಯಕ್ಷಕ್ಕೆ ಬ್ಯಾನ್ ಇಲ್ಲ, ಕೇಳೋ ಹಕ್ಕಿಲ್ಲ ಅವಾಗ. ಅವ್ನು ಹಾಲು ಹಾಕಿದ್ರೆ ನೆನಪೈತೆ, ಹೆಂಡಿ ಬೆಳೆದ್ರೆ ನೆನಪಕ್ಕೈತೆ. ಒಬ್ಬ ರೈತ ಎಷ್ಟು ತ್ರಾಸ ತಗೋತಾನೆ ಅನ್ನೋದು, ಅವ ಹಾಲು ದನ ಕಟ್ಟಿ ಅದ್ರ ಹೆಂಡಿ ಬೆಳೆಯೋದು, ಅದಕ್ಕೆ ನುಚ್ಚು ತಿನ್ನಿಸೋದು, ಅದ್ರದ್ದು ಮೈ ತೊಳೆದಾಗ ಅದ್ರ ಕಿಮ್ಮತ್ತು ಗೊತ್ತಾಕತಿ. ದಯವಿಟ್ಟು ತ್ರಾಸ ರೈತರನ್ನ ಅದ್ರ ತ್ರಾಸ ಯಾರಿಗೂ ಆಗೋದಿಲ್ಲ. ನೀವು ರೈತರಿಗೆ ಅನ್ಯಾಯ ಮಾಡಿದ್ರೆ ನೀವು ಉದ್ಧಾರ ಆಗೋದಿಲ್ಲ, ನೆನಪಿರಲಿ. ಇವತ್ತು ರೈತ ನಾವು ಹಾಲು ಹಾಕ್ತೀವಿ ಅಂದ್ರೆ ನಿಮ್ಮ ಪಗಾರ ಬರ್ತೈತೆ ರೀ. ನಿಜವಾಗ್ಲೂ ನಾವು ತಿಳ್ಕೊರಿ, ರೈತರಿಗೆ ಸಹ ಹೊಡೆದು ಬದುಕಬೇಡ್ರಿ. ಈ ದೇಶದ ಬೆನ್ನೆಲುಬು ರೈತ ಅಂತ, ರೈತರನ್ನ ಬೆನ್ನೆಲುಬು ಹೈನುಗಾರಿಕೆ. ಆ ಹೈನುಗಾರಿಕೆನ ಕಟ್ ಮಾಡಿದ್ರೆ ರೈತ ಹೆಂಗೆ ಬದುಕಬೇಕಾ? ದಯವಿಟ್ಟು ನೀವು ಇದನ್ನು ಎಚ್ಚರಿಕೆ ಗಡ್ಡೆ ತಿಳ್ಕೊಬೇಕು. ನೀವು ತಕ್ಷಣ ಇದಕ್ಕೆ ಸಂಬಂಧಪಟ್ಟವ್ರು ನೀವೆಲ್ಲ ಆ್ಯಕ್ಷನ್ ಮಾಡಿ, ಈ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿ ತಮಗೂ ಕೂಡ ಒದಗಿಸ್ತಾನೆ. ದಾಖಲಾತಿ ಸೋಮವಾರ ದಿನ ನಾನು ನಿಮಗೂ ಒಂದು ಲೆಟರ್ ಮನವಿ ಮಾಡಿ ಕೊಡ್ತೇನೆ MD ಅವರಿಗೆ. ನೀವು ಆದಷ್ಟು ಬೇಗನೆ ಇದನ್ನು ಶೀಘ್ರದಲ್ಲಿ ಪರಿಹರಿಸಬೇಕು. ತಕ್ಷಣ ಯಾವುದಾದ್ರು 20C ಪ್ರಕಾರ ಅವರು ಆ ಸೊಸೈಟಿನ ಬಂದ್ ಮಾಡಿಬಿಡ್ರಿ. ನೀವು ಲೋಶನ ಹಾಲು ಬರೋ ಸೊಸೈಟಿನ ಇಟ್ಕೋಬೇಡ್ರಿ. ಯಾಕೆ ಇಟ್ಕೋತೀರಿ ನೀವು? ಇನ್ನೊಬ್ಬರನ್ನ ಯಾಕೆ ಸಾಯ್ ಹೊಡಿತೀರಿ? ಎಮ್ಮೆ ಹಾಲು ಹಾಕಿದವ್ರನ್ನ ಸಾಯ್ ಹೊಡಿದು ಯಾಕೆ? ರೈತ ಎಮ್ಮೆ ಹಾಲು ಹಂಚಿಬಿಟ್ಟಾರ, ರೈತ ಹಾಕಕ್ಕೆ ಅಂಜಾಕತ್ತಾರ. ನೀವು ನಿಮ್ಮ ಎಲ್ಲ ಕಂಪ್ಯೂಟರ್ ಕೊಟ್ಟಿರಿ, ಎಲ್ಲ ಕೊಟ್ಟಿರಿ, ಯಾಕೆ ಬಿಲ್ ಕೊಡೋಂಗಿಲ್ಲ ಸೊಸೈಟಿಯಾಗ? ಪ್ರತಿ ಸೊಸೈಟಿಯಾಗ ಬಿಲ್ ಕೊಡ್ಬೇಕು. ಅವ್ರಿಗೆ ಇನ್ವರ್ಟರ್ ಕೊಟ್ಟಿರಿ, ಕರೆಂಟ್ ಹೋದ್ರೆ ಇನ್ವರ್ಟರ್ ಇರ್ತೈತಿ. ಎಲ್ಲ ಸರ್ಕಾರ ಸಹಾಯ ತೊಗೊಂಡು ಮತ್ತು ರೈತರಿಗೆ ಸರ್ಕಾರ ಸಹಾಯ ಸಿಗೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹಾಲು ಹಾಕಿ ಏನು ಮಾಡೋದು? ರೈತರ ಹಾಲು ಹಾಕಲಿಲ್ಲ ಅಂದ್ರೆ ಒಕ್ಕೂಟ ಹೆಂಗೆ ನಡೀತಾವೆ ವಿಚಾರ ಮಾಡ್ಬೇಕು. ಅದಕ್ಕೆ ದಯವಿಟ್ಟು ನಾನು ತಿಳ್ಕೊಬೇಕು. ಬಟ್ ಆದರೆ ಇವತ್ತು ನನ್ನ ಕಣ್ಣು ಕಂಡಿದ್ದು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಮತಕ್ಷೇತ್ರದಾಗ ಬರ್ತಕ್ಕಂಥ BMC ಬಗ್ಗೆ ಇವತ್ತು ನಾನು ತೀವ್ರವಾಗಿ ವಾಗ್ದಾಳಿ ಮಾಡ್ತಾ ಇದ್ದೇನೆ. ಅದನ್ನು ನೀವು ತಕ್ಷಣ BMCಗೆ ವಿಸಿಟ್ ಮಾಡಿರಿ. ನೀವು ಅಲ್ಲಿ ಯಾವ ಹಾಲು ಲೋಶನ ಬರ್ತಾವೆ ಹಾಲನ್ನು ಸೊಸೈಟಿ ಮುಖಾಂತರ ರಿಜೆಕ್ಟ್ ಮಾಡಿರಿ. ನೀವು ಅಂದಾಗ 8-5 ಆಗ್ತದೆ. 20 ತಿಂಗಳು ಸತತ 8-3 ಆಗೈತೆ. ಅದಕ್ಕೆ 8-3 ಆಗ್ಬೇಕಾದ್ರೆ ನೀವು ಒಂದು ಪಾಯಿಂಟ್ ಹಾಕಿ ಕೊಡ್ರಿ. 8-7 ಆಗೈತೆ, ಅದು ನಿಜವಾಗ್ಲೂ ನನಗೆ ಗೊತ್ತದೆ. ನೀವು ಕೂಡ ಒಂದು ಪಾಯಿಂಟ್ ಹಾಕಿ ಕೊಡುವಂಥ ಕೆಲಸ ಬಿಡಬೇಕು. ಅದನ್ನು ನೀವು ಒಂದು ಹಾಕಿ ಕೊಡ್ತೀರೋ, ನಾಳೆ ಇನ್ನೊಂದು ಹಾಕಿ ಕೊಡುತ್ತಾರೆ. ಯಾರು ಹೇಳಿದ್ರು ಮಾಡಿ ಮೀಟಿಂಗ್ದಾಗ ಡೈರೆಕ್ಟ್ರು ಹಾಲಿನ ರೇಟ್ ಹೆಚ್ಚು ಮಾಡುತ್ತೆ ಅಂದ್ರೆ ನಮ್ಮ ಭಾಗದ ಡೈರೆಕ್ಟ್ರ್ ಪುಣ್ಯಾತ್ಮ ಅಂದ್ರತ್ತ, ಇಲ್ಲ ಒಂದು ಪಾಯಿಂಟ್ ಹೆಚ್ಚು ಮಾಡಿ ಕೊಡ್ರಿ, ನಮ್ಗೆ ರೇಟ್ ಹೆಚ್ಚು ಮಾಡಿಬೇಡ ಅಂದ್ರತ್ತ. ಇದು ಯಾವ ನ್ಯಾಯ? ನೀವು ಹೇಳ್ಬೇಕು, MD ಅವ್ರು ಹೇಳ್ಬೇಕು ಇದಕ್ಕೆ ಉತ್ತರ. ಈ ಥರ ನೀವು ಡೈರೆಕ್ಟ್ ಉಡಾಕಿ ಉತ್ತರ ಕೊಡ್ತಾರಂದ್ರೆ ಹಾಲಿನ ರೇಟ್ ಏರಿಸ್ಬೇಕು. ಯಾಕಂದ್ರೆ ಬರೀ 33 ರೂಪಾಯಿ ಕೊಡ್ತೀರಿ, ಮಹಾರಾಷ್ಟ್ರ 43 ರೂಪಾಯಿ ಅದ. ಅವರು
ದುಡ್ಲಾದವ್ರು ನಮಗೆ ಬಂದು ಕೇಳ್ತಾರೆ, ನೀವು ಹಾಲು ಕೊಡ್ತಾನಂದ್ರೆ ನಾವು 40 ರೂಪಾಯಿ ಒಯ್ತೇವೆ ಅಂತೇಳಿ. ನಾವು ಯಾಕೆ ಒಕ್ಕೂಟಕ್ಕೆ ಹಾಲು ಹಾಕ್ತೇವೆ ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು ರೈತರು. ನಾವು ರೈತರು ಹಾಕ್ತೇವೆ ಹಾಲು ನಿಮ್ಮ ಒಕ್ಕೂಟಕ್ಕೆ. ನಮ್ಗೆ ಇಲ್ಲಿ ಬಂದು ಡಬ್ಬದವ್ರು 40 ರೂಪಾಯಿ ಕೇಳ್ತಾರೆ ಹಾಲು. ಅದಕ್ಕೆ ದಯವಿಟ್ಟು ಒಕ್ಕೂಟಕ್ಕೆ ನಾವು ಯಾಕೆ ಹಾಲು ಕೊಡ್ತೇವೆ ಅಂದ್ರೆ ನಮ್ಮ ಭವಿಷ್ಯತ್ವ ಕಾಲದಲ್ಲಿ ಒಕ್ಕೂಟ ನಡಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಹಾಲನ್ನು ಅಲ್ಲಿ ಕೊಡ್ತೀವಿ. ನಮಗೆ ದಯವಿಟ್ಟು ನ್ಯಾಯ ಕೊಡಬೇಕು. ನೀವು ಕೊಡದೇ ಇದ್ರೆ ನಮ್ಗೆ ಹೋರಾಟ ಇವತ್ತಿನಿಂದ ಚಾಲು ಆಗ್ತದೆ. ನಾವು ಯಾವುದಕ್ಕೂ ಹಿಂದೆ ಸರಂಗಿಲ್ಲ, ನಾವು ಬಿಡೋಂಗಿಲ್ಲ. ಇವತ್ತು DC ಅವ್ರು ಕೂಡ ಮನವಿ ಕೊಡ್ತೇವೆ, ಮುಖ್ಯಮಂತ್ರಿಗೆ ಮನವಿ ಕೊಡ್ತೇವೆ, ಉಪಮುಖ್ಯಮಂತ್ರಿಗೆ ಮನವಿ ಕೊಡ್ತೇವೆ. ಲಾಸ್ಟ್ ನಮಗೆ ಲೋಕಾಯುಕ್ತರಿಗೆ ಹೋಗ್ಬಿಡ್ತೇವೆ. ಇದು ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊರಿ. ಇವತ್ತು ನಾನು ಹೇಳಿ ನಾನು ಈ ವಿಷಯಕ್ಕೆ ನಾನು ಪತ್ರಿಕೆ ಮಾಧ್ಯಮದವರಿಗೆ ಮುಖಾಂತರ ನಾನು ಮತ್ತೊಮ್ಮೆ ಅವ್ರಿಗೆ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಸೊಸೈಟಿ ನಾವು ಬಂದ್ ಮಾಡಿದ್ರೆ ಈ ಹಾಲನ್ನು ಲೋಶನಪ್ ಕೊಟ್ಟು ಮತ್ತೆ ಯಾಕೆ ಹಾಲು ತಗೋಬೇಕು ಅನ್ನೋದು ನಮ್ಮ ಪ್ರಶ್ನೆ. ನಾವು ರೈತರಿಗೆ ಅನ್ಯಾಯ ಮಾಡೋಂಗಿಲ್ಲ. ಒಬ್ಬ ರೈತ ಅಲ್ಲಿ ಚಲೋ ಹಾಕ್ತಾನೆ, 10 ಮಂದಿ ಸುಮಾರು ಹಾಕ್ತಾರಂದ್ರೆ ಆ ಸೊಸೈಟಿಯಿಂದ ಅನ್ಯಾಯ ಇಲ್ಲ ಅದು. ಆ ಇನ್ನೊಬ್ಬ ರೈತಗೆ ಅನ್ಯಾಯ ಇಲ್ಲ ಅದು. ಈ ಚಲೋ ಹಾಕೋಂಗ ಅನ್ಯಾಯ ಆಕೈತದ. 10 ಮಂದಿ ನೀರು ಹಾಕಿ ಒಬ್ಬ ಚಲೋ ಕೊಟ್ಟರೆ ಆ ಹಾಲ ಪಾಸ್ ಆಗೋದಿಲ್ಲ. ಸೊಸೈಟಿಗೆ ಹಾಲು ಕಂಬರ್ತದೆ, ಆ ರೈತರಿಗೆ ಎಲ್ಲಿ ರೊಕ್ಕ ಕೊಡಬೇಕು? ನಾವು ಸೊಸೈಟಿ ಬಂದ್ ಮಾಡೋಣ ಕಾರಣ ಈಗ ಐತಿ. ಈಗ ಉದಾಹರಣೆ ಮುತ್ತಲ್ದಿನಿ ಸೊಸೈಟಿ 1.9 ಟೋಟಲ್ ಹಾಲು, 30 ಲೀಟ್ರ್ ಹಾಲು 1.9 ಅಂದ್ರೆ ಹಾಲು ಎದುರು. ಮತ್ತು ಅಂಥ ಸೊಸೈಟಿನಿ ನೀವು BMC ಕಳಿಸಿ ಏನು ಮಾಡ್ತೀರಿ ಹಾಲು ಹೇಳ್ರಿ. ನೀವು ಸೊಸೈಟಿ ಕೂತು ತಿಳುವಳಿಕೆ ಹೇಳಿ. ನೀವು ಆಫೀಸಲ್ಲಿ ಬಂದು ಆ ರೈತರನ್ನ ಕೂಡಿಸಿ ನಿಮ್ಮ ದನಕ್ಕೆ ಮಿಂಡಲ್ ಮಿಕ್ಸರ್ ಹಾಕ್ರಿ, ಹಿಂಡಿ ಹಾಕ್ರಿ, ಕನ್ವಿನ್ಸ್ ಮಾಡ್ಬೇಕು, ಮೀಟಿಂಗ್ ಮಾಡ್ಬೇಕು. ಇಂಥ ಮೇವನ್ನು ಹಾಕ್ರಿ, ಇಂಥದನ್ನು ಮಾಡತ್ತೆ. ಎಲ್ಲಿ ಮೀಟಿಂಗ್ ಮಾಡೋಂಗಿಲ್ಲ, ಒಂದು ಮೀಟಿಂಗ್ ಆಗಿಲ್ಲ. ನಾವಿದ್ದಾಗ ಸತತ ತಿಂಗಳಿಗೊಂದು ಮೀಟಿಂಗ್ ಮಾಡಿಸ್ತಿದ್ವಿ. ಒಂದು ಏರಿಯಾಕ್ಕೆ ರೈತರು ಕರೆಸಿ ಮೀಟಿಂಗೇ ಮಾಡೋಂಗಿಲ್ಲ. ಅದಕ್ಕಾಗಿ ಪಂಡನ ತೆಗಿತಾರೆ. ಅದು ಕೂಡ ಗೋಲ್ಮಾಲ. ಯಾವ ಭಾಗದ ರೈತರನ್ನ ಕರೆದು ಮೀಟಿಂಗ್ ಮಾಡ್ಯಾರ, ಎಲ್ಲಿ ಹಾಲು ಇವ್ರು ಎಲ್ಲಿ ಎಷ್ಟು ಫಾರ್ಮರ್ಸ್ಗೆ ಹೋಗ್ಯಾರ, ಏನೂ ಇಲ್ಲ, ಯಾವುದೂ ಇಲ್ಲ. ಚಲಾವಣೆ ಯಾಕೆ ಹಿಂಗೆ ಆಗ್ತದಂದ್ರೆ ನೋಡಿರಿ, ನಮ್ಮ ಮನ್ಯಾಗ ಮಕ್ಕಳಿಗೆ ನಾವು ಒಳ್ಳೆ ಬುದ್ಧಿ ಕಲಿಸಿದ ಮಕ್ಕಳು ಒಳ್ಳೆಯವ್ರಕ್ಕ. ನಾವು ಅವ್ರು ಬಿಟ್ಟು ಅಂದ್ರೆ ಏನು ಮಾಡ್ತಾವೆ, ಉಡಾತನ ಮಾಡ್ತಾವೆ. ಸೊಸೈಟಿ ಮೇಲೆ ನಿಗಾ ಇರಬೇಕಾದ್ರೆ ಪ್ರತಿ ಸೊಸೈಟಿಯಲ್ಲಿ ರೈತರನ್ನ ಕೂಡಿಸಿ ನೀವು ಹಾಲು ಹಾಕೋದು, ನಿಮ್ಮ ಹಾಲಿಗೆ ರೊಕ್ಕ ಬರೋಂಗಿಲ್ಲ ಹೇಳಿಕೊಡ್ರಿ ನಮ್ಗೆ. ಒಂದು ರೈತರಿಗೆ ನೀವು ಕರೆದು ಇಲ್ಲ ಇವರು ನಿಮ್ಮ ಹಾಲು ಸ್ಲೋಷನ್ ಬರ್ತಾವೆ ನೀವು ತರಬೇಡ ಹೇಳಂಗಿಲ್ಲ. ಹಾಲು ಹಾಕೋದು, ಗೊಳೆ ಮಾಡೋದು, ಕಳಿಸೋದು. ಆ ಸೊಸೈಟಿಯಾಗಿ ಬರೀ 20 ಈ ತಿಂಗಳು ಈ ನಿನ್ನೆಯಿಂದ ಸ್ಟ್ರೈಟ್ ಮಾಡಿರ್ತ 20 ಲೀಟ್ರ್. ಅದೇ ಮಣ್ಣಿಂದ 60 ಲೀಟ್ರ್ ಹಾಲಿದ್ದು 30 ಲೀಟ್ರ್ ಏನು ಹಾಲು ಬಂದದೇನು? ಅದೇ ರೈತರ ಹಾಲು. ಆ ರೈತರು ಹಾಕೋದ್ರಿಂದ ಸೊಸೈಟಿಯವ್ರು ಹಾಲು ನೀರು ಹಾಕ್ತಾರ ಏನು ಗೊತ್ತ? ಯಾವ ಭಗವಂತ ಗೊತ್ತದ? ರೈತರು ತಿಳುವಳಿಕೆ ಕಮ್ಮಿ ಇರ್ತದೆ. ಒಬ್ಬ ರೈತ ಏನು ಮಾಡ್ತಾರೆ, ಯಾರೋ ಮನೆಯಾಗ ಹಿಂಡ್ತಿರ್ತಾರೆ ಮಕ್ಕಳು, ಅದ್ರ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ. ಅದು ಆಗಬಾರ್ದು. ರೈತರು ಕೂಡ ಎಚ್ಚೆತ್ಕೊಳ್ಬೇಕು. ನಾವು ಒಂದು 5.5 ml ನೀರು ಹಾಕಿದ್ರೆ 1 ಲೀಟ್ರಕ್ಕೆ ಆ ಲೀಟ್ರ್ ನೀರೆಲ್ಲ ಲೋಶನಪ್ ಆಗ್ಬಿಡ್ತೈತಿ. ಬರೀ ಒಂದು 5 ml ನೀರು ಹಾಕಿದ್ರೆ ನಾವು ರೈತರು ಕೂಡ ನಾವು ಹಾಕೊಂಬಂದ್ರೆ ನಾವು ತೊಗೋಬಾರ್ದಲ್ಲ. ನನ್ನ ಪ್ರಶ್ನೆ ಇಷ್ಟು, ಸೊಸೈಟಿಯಿಂದ ಎದಕ್ಕೆ ಮಾಡಿರ್ತಾರೆ? ಅಲ್ಲಿ ಒಂದಂಥ ಕಾರ್ಯದರ್ಶಿ ಇರ್ತಾನೆ, ಹಾಲು ಹಳೆಯಂಗಿರ್ತಾನೆ, ಅವಂಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ, ಇಟ್ಟು ಡಿಗ್ರಿ ಮಿಷನ್ ಇಟ್ಟಿರ್ತಾರೆ, ಪ್ಯಾಟ್ ಮಿಷನ್ ಇಟ್ಟಿರ್ತಾರೆ. ಇದು ನೋಡಿ ತೋರಿಸಿಗೆ ನಿಮ್ಮ ಹಾಲು ಸರಿ ಬರ್ತಾಯಿಲ್ಲ, ನೀವು ಸರಿ ಹಿಂಡ್ತಾಯಿಲ್ಲ ಅಂತ ಹೇಳ್ಬೇಕು. ನಾವು ಇದ್ದಾಗ ತೋಟ ಹೋಗ್ಯೇನೋ, ಆ ಕಾಲ ಹಿಂಡ್ಕೊಂಬಂದಿದ್ದೇವೆ, ನಾವು ಹಿಂಡ್ಕೊಂಬಂದೇವೆ. ನಾನೇ ಹಿಂಡಿ ಕುಡ್ದಾನೆ. ಉದಾಹರಣೆ ನಿಮ್ಗೆ ಗೊತ್ತಿರ್ಬೇಕು, ಹೆಸರು ಹೇಳಂಗಿಲ್ಲ. ನಮ್ಮ ಭಾಗದಾಗ ಬೇನಾಳ ಒಂದು ಸೊಸೈಟಿ ಐತಿ. ಬೇನಾಳ NH ಬೇನಾಳ ಮಗಲು ಬೇನಾಳ. ಆ ಸೊಸೈಟಿಗೆ ಒಬ್ಬರು ಅಲ್ಲಿ ಮಗಲು ಗೌಡ್ರವ್ರು, ಅವ್ರ ಹೆಸರು ಹೇಳಂಗಿಲ್ಲ, 25 ಲೀಟ್ರ್ ಹಾಲು ಹಾಕ್ತಿದ್ರು. ಹಿರಿಯ ಗೊಬ್ಬರ ಇರ್ತಿತ್ತವ್ರ. ಸೆಕ್ರೆಟ್ರಿ ದಿನ ಹಾಕ್ಕೊಂಡು ಅವಾಗ ಇನ್ನೂ ಸಿಸ್ಟಮೆಟಿಕ್ ಇದ್ದಿಲ್ಲ. ಶುಗರ್ ಚೆಕ್ ಮಾಡೋ ಮಿಷನ್ ಆಫೀಸ್ದಾಗಿತ್ತ. ಅದನ್ನು ತೊಗೊಂಡು ನನ್ನ ಗಾಡಿಯಾಗ, ನನ್ನ ಬುಲ್ಲರ್ ಗಾಡಿಯಾಗ ಹೋಗ್ಬಿಟ್ಟೆ. ಮುಂಜಾನೆ ಚೆಕ್ ಮಾಡಿದ್ರೆ ಓನ್ಲಿ ಹಿರಿಯ ಗೊಬ್ಬರ ಇತ್ತು. ಓದ್ಬಿಟ್ರಿ ಗೌಡ್ರಿಗೆ ಹಾಲು ಅಂದಿ. ಹಾಕೋ ಅಂದ್ರೆ ಅವರು ಹಾಕೋದಿಲ್ಲ ಅಂದಿನೋ. ಇಲ್ಲ ನೀವು ಶಿವಪಾಟ್ರ ಮುಂದೆ ಹೇಳ್ತಾನೆ ಅಂದ್ರೆ ನನಗೆ ಅನಿಸಿದ್ರು. ನಾನು ಅನ್ಸಲಿಲ್ಲ. ಹೇಳ್ರಿ ಶಿವಪಾಟ್ರ ಮುಂದೆ ಹೋಗ್ಲಿ ಅಂದೇನ. ಅವರು ಹಾಲು ವಾಪಸ್ ಹೋದ ಏನು ಮಾಡಿದ್ರು ಗೊತ್ತಾನ? ಚೆಲ್ಲಿಲ್ಲ ಅವ್ರು ಹೋಗಿ ತಮ್ಮ ದನ ಕುಡಿಸಿದ್ರು. 5 ಅವ್ರ ಹೆಸರು ಹೇಳಂಗಿಲ್ಲ ಅಟ್ಟನ. ಆಕಳ ಸತಿನ ಶಿವಪಾಟ್ರ ಮುಂದೆ ಕರೆಸಿದ್ರು. ನಾನು ಶಿವಪಾಟ್ರ ಮುಂದೆ ಉತ್ತರ ಹೇಳಿದ್ದೇನೆ. ಶಿವಪಾಟ್ರ ಅವ್ರಿಗೆ ಬೇದ್ರೆ ನಾವು ಮಾಡೀವಿ ಕೆಲಸ. ಹಂಗೆ ನೀವು ಮಾಡಿರಿ, ಡೈರೆಕ್ಟರ್ ಅದ ರೀ, ಒಂದು ಒಳ್ಳೆ ಕೆಲಸ ಮಾಡಿರಿ. ಯಾವ ಸೊಸೈಟಿಯಾಗ ಹಾಲು ಲೋಷನ್ ಬರ್ತಾವೆ ಹೋಗ್ರಿ, ಅಲ್ಲಿ ರೈತರಿಗೆ ಕನ್ವಿನ್ಸ್ ಮಾಡಿರಿ. ನಿಮ್ಗೆ ಹಾಲು ನೀವು ಹಾಕಿದ್ರೆ ರೊಕ್ಕನ ಬರೋಂಗಿಲ್ಲ. ಅದಕ್ಕೆ ಹಾಕ್ತೀರಿ ನೀವು. 1.9 ಅಂದ್ರೆ ಏನು ತಿಳ್ಕೊರಿ ನೀವು. ಮಿನಿಮಮ್ 4 ಪ್ಯಾಟ್ ಹೋಗಿ 1.9 ಅಂದ್ರೆ ಹಾಲು ನೀರು. ಇದಕ್ಕೆ ಉತ್ತರ ಕೊಡ್ಬೇಕು. ನಾನು ಒಬ್ಬಿಬ್ಬರು ಮಾಡಿದ್ದು ಯಾಕೆ ಒಬ್ಬರು ರೈತರಿಗೆ ಪೆಟ್ಟು ಕೊಡೋದು? ಯಾರೋ ಒಬ್ಬಿಬ್ಬರು ಮಾಡ್ತಿರ್ತಾರೆ ಆಸೆಗೆ ಬಿದ್ದ. ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ರಿ. ನೋಡಿರಿ, ನಿಮ್ಗೆ ಚೆಕ್ ಮಾಡಿವ ನಿಮ್ಮ ಹಾಲು ಪೂರ ನೀರು ಅದ, ದಯವಿಟ್ಟು ಬೇಡ ಅಂತ ಹೇಳಬೇಕು. ಒಟ್ಟು ರೈತರಂತೂ ಮಾಡಂಗಿಲ್ಲ.
ಕೇಳ್ತಾ ಇಲ್ಲ ನಮ್ದು ಯಾರು ಲೋಷನ ಕೊಡ್ತಾರೋ ಹಾಲ್ತು ರಿಜೆಕ್ಟ್ ಮಾಡಿರಿ, ಹೇಳ್ರಿ ಅವ್ರು ಕನ್ವಿನ್ಸ್ ಮಾಡಿರಿ. ಎಲ್ಲ ಅವ್ರನ್ನ ಮೆಮಿನೇಟ್ ಹಿಡ್ದತಿ ನಮ್ಮ ಮಕ್ಕಳಿಗೆ ನೀವು ಹೋಗಿ ಕನ್ವಿನ್ಸ್ ಮಾಡ್ಕೊ. ಒಬ್ಬ ಡಾಕ್ಟ್ರ, ಒಬ್ಬರು ಫೀಲ್ಡ್ ಮ್ಯಾನೇಜರ ಹೋಗಿ ಮುಂದೆ ಹಾಲು ಹಿಡಿಸ್ಬೇಕದ ಕರ್ತವ್ಯದ. ಇದು ಹಾಲಿನ ಸತತ ಕೆಲಸ ಇದೆ, ಇದನ್ನು ಮಾಡ್ಬೇಕು. ಆಫೀಸಲ್ಲಿ ಕೆಲಸ ಮಾಡ್ಬೇಕು. ಇದು ಬರೀ ಹಾಲಿನ ಸೊಸೈಟಿಯವ್ರ ಮ್ಯಾಗ ಅಟ್ಟ ಅಲ್ಲ, ಆಫೀಸಲ್ಲಿ ಇದು ಭಾಳ ಇದಕ್ಕೆ ಮಹತ್ವ ಅದ, ಅವರು ಮಾಡ್ಬೇಕು. ಅದಕ್ಕೆ ಎಮ್ ಡಿ ಅವ್ರಿಗೆ ಆಗ್ರಹ ಮಾಡ್ತಾನೆ, ಸಿಬ್ಬಂದಿಯವ್ರ ಕಡೆ ಟೈಟ್ ಮಾಡಿ ಸಿಬ್ಬಂದಿಯವ್ರಿಗೆ ಕಳಿಸ್ಬೇಕಲ್ಲಿ. ಹೋರಾಟ್ರಿ ಒಟ್ಟು ಬಂದ್ ಮಾಡತ್ ಹೇಳತ್ತಿಲ್ಲ ನಾವು. ಯಾವ ಲೋಷನಪ್ಪ ಹಾಲು ರೈತ ಇರ್ತಾರೆ ಅದನ್ನು ಬಂದ್ ಮಾಡ್ರಿ. ಲೋಷನ್ ಹಾಲು ಬಂದು ಊಟನ ಕೆಡಿಸ್ತೈತಿ, ಅವ್ರು ಬಂದ್ ಮಾಡ್ರಿ. ನಾವು ಸೊಸೈಟಿ ಬಂದ್ ಅನ್ನಂಗಿಲ್ಲ. ಈ ಥರ ಸೊಸೈಟಿ ಕಾನೂನು ಐತಿದ್ಕೊಂಡ ಸತತ್ 1.9 ಕಳ್ಸ್ಯಾರ ಇವ್ರು ಹಾಲು. ಮತ್ತು ಅಲ್ಲಿ ಸೆಕ್ರೆಟರಿ ಅವ್ರು ಏನು ಮಾಡ್ತಾರೆ ಕೆಲಸ, 1 ಪಾಯಿಂಟ್ ಹಾಲು ಕಳ್ಸಂದ್ರೆ ಹೆಂಗದ? ಅಲ್ಲಿ BMC ಹೆಂಗೆ ತೊಗೊಂಡ್ರಿ ಇದನ್ನು ಹಾಲು ಬೇಕಲ್ಲ. ಮತ್ತು ಇಂಥ ಸೊಸೈಟಿ ಕಂಟಿನ್ಯೂ ಅದನ್ನಂದ್ರೆ ಏನು ಅರ್ಥ? ಮಾಡಿ ರೈತರು ಹೇಳ್ತಾರ ನಾವು ಹಾಲು ಹಂಗೆ ಹಾಕಿಲ್ಲತ್ತಾರ. ಏನು ಸೊಸೈಟಿಯವ್ರು ಅವಾಗ ನೀರು ಕುಡಿಸಿ ಕಳಿಸಿರ? 50 ಲೀಟ್ರ್ ಹಾಲು ಇದ್ದಿದ್ದು ಒಮ್ಮೆ 20 ಲೀಟ್ರ್ ಕ್ಲಿಯರ್ ಬರ್ತದಂದ್ರೆ ಇದ್ರ ಮ್ಯಾಗ ವಿಚಾರ ಮಾಡ್ಬೇಕಪ್ಪ. ಮಾಧ್ಯಮದವ್ರು ವಿಚಾರ ಮಾಡ್ಬೇಕು, MD ವಿಚಾರ. ಇದನ್ನು ಚೆಕ್ ಮಾಡೋದು ಪೂರ್ವದಲ್ಲಿ 50 ಲೀಟ್ರ್ ಹಾಲು ಐತೆ ಅಲ್ಲಿ. ಈಗ ಮುಂದೆ ಆಫೀಸರ್ ಬಂದು ಚೆಕ್ ಮಾಡೋಕತ್ತ 20 ಲೀಟ್ರ್ ಹಾಲು ಐತೆ. ಇದಕ್ಕೆ ನೀವು ಉತ್ತರ ಕೊಡ್ರಿ MD ಅವ್ರು. ಈ ಭಾಗದ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ? ಈ ಭಾಗದ ನಿರ್ದೇಶಕ ಏನು ಮಾಡ್ತಾನೆ ತಿಳಿಯೋದಾಗ ಐತೆ. ಭಾಗದ ನಿರ್ದೇಶನ ಹಾಲ ಪಾಸ್ ಆಗೋದಿಲ್ಲ, ನಾಗರದಿನ ಹಾಲ ಫೇಲ್ ಆಕೈತಿ. ನಮ್ಮ ಸೊಸೈಟಿ ಹಾಲು ನೀವು ಮುದ್ದಮ್ಮ ಲೋಷನ್ ಮಾಡ್ತಿರೋದು ನನಗೆ ಪ್ರಶ್ನೆ ಮಾಡಿದ್ರು ಅವರು. ನಿಂಗನಗೌಡ್ರಿಗೆ ನಾನು ಪ್ರಶ್ನೆ ಯಾಕೆ ಮಾಡ್ತೀನಿ? ಈಗ ನೀವೇ ಡೈರೆಕ್ಟ್ ಆದ್ರೆ ನಿಮ್ಮ ಹಾಲು ಯಾಕೆ ಪಾಸ್ ಆಗೋದಿಲ್ಲ? ಬರೀ ನನ್ನ ಸೊಸೈಟಿ ನಾನು ಹಾಲು ಪಾಸ್ ಆಕತ್ತಿಲ್ಲ. ನಾನು ನಿಂಗನಗೌಡ್ರಿಗೆ ಪ್ರಶ್ನೆ ಮಾಡ್ತೇನೆ. ನಾನು ಡೈರೆಕ್ಟ್ ಅದ ನಿಮ್ಮ ಹಾಲು ಲೋಷನ್ ಅಪ್ ಮಾಡಿಸಿ ಮುಂದೆ ಚಲೋ ಆದ್ರೆ ನಮ್ಮ ಹಾಲು ಉದ್ದೇಶಪೂರ್ವಕವಾಗಿ ಲೋಷನ್ ಅಪ್ ಮಾಡಿರ್ತಾರೆ. ನಾವು ಆಪಾದ ಮಾಡಿದ್ರು ನೀವು ನಿಂಗನಗೌಡ್ರ. ಈಗ ನೀವು ಡೈರೆಕ್ಟ್ರಾಗಿ ಬಂದು ನಿಮ್ಮ ಹಾಲು ಕಾಯಂ ಲೋಷನ್ ಅಪ್ ಐತಿಲ್ಲ, ಇದಕ್ಕೆ ಉತ್ತರ ಏನು ಕೊಡ್ತಾರೆ? ಅವ್ರ ಸೊಸೈಟಿ ಹಾಲ ಲೋಷನ್ ಅಪ್ ಐತೆ, ನಾಗರದಿನ ಹಾಲ ಲೋಷನ್ ಅಪ್ ಐತಿ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು. ನಾ ಡೈರೆಕ್ಟ್ ಇದ್ದಾಗ ನನ್ನ ಮೇಲೆ ಆಪಾದನೆ ಮಾಡಿದ್ರೆ ನನ್ನ ಹಾಲನ್ನು ರಿಜೆಕ್ಟ್ ಮಾಡ್ತಾರೆ. ಚಲೋ ದೇವ್ರು ಮುದ್ದೇಶ್ವರ BMCಯಾಗ ಹಾಕ್ತೇವೆ. ಮತ್ತು ಈಗ ನೀವೇ ಡೈರೆಕ್ಟ್ ಇದ್ರಲ್ಲ, ನೀವೇ ಯಾಕೆ ಮಾಡೋದು? ನಿಮ್ಮ ಹಾಲು ಪಾಸ್ ಆಗೋದ? ಇವರು ಆಫೀಸರ್ ಇವ್ರು ಕೆಲಸ ಮಾಡಿದ್ರೆ ಮುಗಿದೋದು ಸಾಕು. ಇವ್ರಿಗೆ ಹಾಲು ಏನಾಗಲಿ ಬೇಕಾದಲ್ಲಿ ಇರ್ತಾರೆ ಇವರು. ಇವ್ರ ಸಿದ್ಧಾಂತ ಏನು? ಆಫೀಸರ್ ಇವ್ರು ಕೆಲಸ ಮಾಡಿದ್ರೆ ಸಾಕು. ನೀವು ಸೊಸೈಟಿ ನಿಮ್ಮ ಮ್ಯಾಗ ವಿಶ್ವಾಸಿಟ್ಟು ನಿಮ್ಮನ್ನು ಆರಿಸಿ ಕಳಿಕೆ ಮಾಡಿ ಕಳಿಸ್ಯಾರ. ಆ ರೈತರಿಗೆ ಒಳ್ಳೆಯ ಒಂದು ಬೆಲೆ ಬರೋಂಥ ಕೆಲಸ ಮಾಡಿ. ನನ್ನ ಹೋರಾಟ ಇಷ್ಟೇ. ಸೋಲು ಗೆಲುವು ಎಲ್ಲರಿಗೂ ಇದ್ದಿದ್ದದ. ಹಾಂ, ನನ್ನ ಉಚ್ಚೇದನೇನು? ನೀವು ಬಂದ ಮ್ಯಾಗ ಸೊಸೈಟಿಗಳಿಗೆ ಒಳ್ಳೇದಾಗಬೇಕು. ಒಂದು ರಬ್ಬರ್ ಮ್ಯಾಟ್ ಇಲ್ಲ, ಒಂದು ಚಾಪ್ ಕಟ್ರ್ ಇಲ್ಲ. 2 ವರ್ಷ ಆತು ನೀವು ಬಂದ. ನಾನಿದ್ದಾಗ ಪ್ರತಿ ವರ್ಷ ಕೂಡ ರಬ್ಬರ್ ಮ್ಯಾಟ, ಚಾಪ್ ಕಟ್ರ ಎಲ್ಲನೂ ಕೊಡಿಸಿದ್ದೇನೆ. ನಾ 10 ಸೊಸೈಟಿ ಕಟ್ಟಿ, ನಿಂಗನಗೌಡನ ಸೊಸೈಟಿ ಕಟ್ಟಿ ಕೊಟ್ಟವನ ಗುರು ಚಲೋದಿ ನೆನಪಿರ್ಬೇಕ. ಇವತ್ತು ಅವ್ರ ಮ್ಯಾಗ ಬಾಡಿಗೆ ತೊಗೋತೀವಿ ನಿಂಗನಗೌಡ ಹೊಸದು. ನೀವು ಯಾವ ಒಂದು ಹೊಸ ಸೊಸೈಟಿ ಕಟ್ರಿ ಹೌದತ್ ಹೇಳ್ತಾನ. ಒಂದು ಅನುದಾನ ಇಲ್ಲ ನಿಮ್ಮದು, ಒಂದು ರಬ್ಬರ್ ಮ್ಯಾಟ್ ಇಲ್ಲ, ಒಂದು ಚಾಪ್ ಕಟ್ರ್ ಇಲ್ಲ. ಏನೋ ಮುಂದೆ ಹೇಳ್ತಾರೆ ಏನೂ ಉಳಿಸಿಲ್ಲ, ಎಲ್ಲ ಹಾಗೆ ಮಾಡಿಬಿಟ್ಟಾರ ಅಂತೇಳಿ. ಎಮ್ಮೆ ಏನೋ ಒಂದು ಚಂಜಿಗಿನ ಕಲಾಸ ಆಗಿರ್ತೈತಿ. ಮತ್ತು ಮುಂಜಾನೆ ಹಿಂಡ್ಬೇಕು. ಎಮ್ಮೆ ಹಿಂಡ್ಬೇಕಾದ್ರೆ ಏನು ಮಾಡ್ತೀವಿ? ರಾತ್ರಿ ಶಿಸ್ತು ನುಚ್ಚ ಹಿಂಡಿ ಮೇವತ್ತಿನ ಹಾಲು ಆಗಿಬಿಡ್ತದ. ಮತ್ತು ಹೊಳ್ಳಿ ಬಿಂಡಕ್ಕೆ ಹೋದ್ರೆ ಹಾಲು ಸಿಗ್ತದನು? ಸಿಗಲ್ಲ. ಹಂಗೆ ಇದೆ. ಒಕ್ಕೂಟಕ್ಕೆ ಗುರು ಚಲೋದಿ ಹೋದ್ಮ್ಯಾಗ ಏನು ಮಾಡ್ಯಾರ ಅನ್ನೋದನ್ನು ಒಕ್ಕೂಟ ಹೇಳ್ತದೆ, ನಾ ಹೇಳಂಗಿಲ್ಲ. ಇತಿಹಾಸ ಐತಿ. ಒಕ್ಕೂಟಕ್ಕೆ ಕಂಪೌಂಡ್ ಇದ್ದಿದ್ದಿಲ್ಲ. ರಾತ್ರಿ ತುಡುಗರು ಬಂದು ಹಾಲು ಕಸ್ಕೊಂಡು ಹೋಗಿದ್ರು. ರಾತ್ರಿ 7ಕ್ಕೆ ಬಂದು ಹಾಲು ತೊಗೊಂಡು ಹೋಗ್ಬಿಡ್ತಿರ್ತಾನೆ. ಸುತ್ತಲೂ ತುಡುಗರು ತಂತಿ ಬೇಲಿ ಮುರಿದು ಒಳಗೆ ಬರ್ತಿದ್ರು. ಬಂದು ಮನಸ್ಸಿಗೆ ಬಂದಟ್ಟು ಹಾಲು ಹೋಗ್ತಿದ್ರು. ನಾವು ಫಸ್ಟ್ ಡೈರೆಕ್ಟ್ 2014 ಡೈರೆಕ್ಟ್ ಆಗತ್ತವ್ರು. ನಾವು ಅವಾಗ ಸಿರ್ಸಲಗೌಡ, ನಿಡುನಿ ಸಿರ್ಸಲಗೌಡನ ಅಧ್ಯಕ್ಷ ಮಾಡಿದ್ದೀವಿ. ಆ ನಿಡುನಿ ಸಿರ್ಸಲಗೌಡ ಗಂಟೆಗೆ ಹೋಗಿ ತಿರುಗಾಡಿದ್ವಿ ನಾವು. ಇದು ಹಿಂಗಾಗಿ ಕೆಲಸದ ಇಡೀ ಕಂಪೌಂಡ್ ಕಟ್ಟಿ ಇತಿಹಾಸ ಐತೆ ಅಲ್ಲಿ. ಆ ಒಕ್ಕೂಟಕ್ಕೆ ಬೆರಗೆ ಬರುವಂಥ ಕೆಲಸ ನಾವು ಮಾಡಿ. ಆ ಒಕ್ಕೂಟಕ್ಕೆ ಆಸ್ತಿ ಇದ್ದಿದ್ದಿಲ್ಲ. ನಮ್ಮದು 5 ಎಕರೆ ಸಾಲಿಯವರು ಅಲ್ಲಿ ತಾಂಡಾದವ್ರು ಸಾಲಿ ಕಟ್ಟಿದ್ರು. ಅದಾಗ ನಮ್ಮ ಒಕ್ಕೂಟ ಜಮೀನಿದಾಗ ಅಲ್ಲಿ ಕಂಪೌಂಡ್ ಬಂದ್ ಮಾಡಿಬಿಟ್ಟಿದ್ರು. ಅಲ್ಲಿ ನಾವು ಅದಕ್ಕೆ 5 ಎಕರೆ ಸಲೇಮ್ DC ಅವ್ರಿಗೆ ಮನವಿ ಮಾಡಿ ನಮ್ಮ ಒಕ್ಕೂಟದ ಜಾಗ ಸಾಲಿ ಹೋಗಿತ್ರಿ, ಅದಕ್ಕೆ ಹೆಂಗೆ ಮಾಡೋಣ ಅರ್ಧಕ್ಕೆ ಮಗ್ಲಿರ್ತಕ್ಕಂಥ ಗೋಮಾಳ ಜಾಗ 17 ಎಕರೆ ಒಕ್ಕೂಟ ಹೆಸರು ಮಾಡಿ. ಇತಿಹಾಸ ಐತಿ. 17 ಎಕರೆ ಸಿಟಿ ಮಗ್ಗಲ. ಯಾವಾದ್ರೂ ಮಾಡಿದರೆ ಬಂದು ಕೇಳ್ಬೇಕು, ಅದಕ್ಕೆ ಉತ್ತರ ಕೊಡ್ತಾನೆ. ತಾಲೂಕದಾಗ 100 ಬೈ 100 ಜಾಗ ತೊಗೊಂಡಾನೆ BMC ಮಾಡ್ಸಕ್ಕೆ. 100 ಬೈ 100 ಜಾಗ ಇವತ್ತು ಕೋಟಿಗತ್ತೆ ಆಸ್ತಿ ಅದ ನಾನು ಮಾಡಿದ್ದ. ನನ್ನ ಕ್ಷೇತ್ರ ನಾ ಇದ್ದಾಗ 11ರಿಂದ 12 ಸೊಸೈಟಿಗಳನ್ನು ಕಟ್ಟಡ ಮಾಡಿ ನಡೆಸಾವ. ನಾನು ಮೊದಲಿಗೆ ಡೈರೆಕ್ಟರ್ ಆಗಾಗ ಬರೀ 14 ಸೊಸೈಟಿ ಇದ್ದು 36 ಸೊಸೈಟಿ ಮಾಡಿನ. ಕಟ್ಟಡ ಎಷ್ಟು ಒಂದು ಹೇಳಿದ್ರೆ 12 ಹೊಸ ಸೊಸೈಟಿ ಕಟ್ಟಡ ಮಾಡಿ. ನೀವು ಇತಿಹಾಸ ನೋಡ್ಬೇಕು. ನಿಮ್ಮ ಅವಧಿ ಒಳಗೆ
ನಮ್ಮ ಅವಧಿ ಒಳಗೆ. ಇನ್ನೂ ಭಾಳ ಮಂದಿಗೆ ಉತ್ತಾರಿ ಕೊಡಲಿಲ್ಲ ಅವರು, ಇನ್ನೂ 10-12 ಹಾಕಿದ್ದು. ಲೀಗಲ್ ಉತ್ತಾರ ಇದ್ದವರಿಗೆ 12 ಸೊಸೈಟಿ ಕಟ್ಟಿಕೊಟ್ಟೆ. ಒಂದು BMC ಇತ್ತು, 2 BMC ಋಣಾಳಿ BMC ಮಾಡಿದ್ದಾನೆ. ಅದನ್ನು ರಾಜಕಾರಣ ಮಾಡಿ ಋಣಾಳಿ BMC ಬಂದ್ ಮಾಡ್ತಾನೆ ನಿಂಗನಗೌಡ. ಇರಲಿಲ್ಲ ಅದು ಅವ್ನು ರಾಜಕಾರಣ ಎಲ್ಲಿ ತನಕ ಇರ್ತೈತಿ, ಅದಕ್ಕೂ ಮುಂದೆ ಒಂದು ಅಂತ್ಯ ಆಡೋ ಕಾಲ ಬರ್ತದೆ, ಅದ್ರಾಗ ಏನು ಎಡ ಮಾತಿಲ್ಲ. ಆದ್ರೆ ಯಾರಾದರೂ ಈ ರಾಜಕಾರಣದೊಳಗೆ ಬೆಳೆಸೋದು ಬೇಕಾ, ಅಳಕಿಸ್ಬಾರ್ದ, ರಾಜಕಾರಣ ಮಾಡೋದು ಮಾಡಿ. ಈ ಬಂದಾಗ ರೈತರಿಗೆ ಕೊಡೋ ಕೆಲಸ ನಿರಂತರವಾಗಿರ್ಬೇಕು. 11 ಸೊಸೈಟಿ ಕಟ್ಟಿಕೊಟ್ಟೇನೆ ರೀ, ನೀವು 20 ಕಟ್ಟಿಕೊಟ್ರಿ, ಇಬ್ಬರು ಕೊಡಿ ಸಾಕ. ನಿಮ್ಮಿಬ್ಬರಿಗೆ ಬಂದು ಹೂವಿನಾರ ಐರಿ ಮಾಡ್ತಾನೆ, ಕಟ್ರಿ 20 ಸೊಸೈಟಿ ಕಟ್ಟಿಕೊಡ್ರಿ. ನೀವು ಅಧಿಕಾರದೊಳಗೆ ಯಾವುದೋ ಸೊಸೈಟಿ ಹಾಲು ಲೋ ಎಸಿನ ಬರ್ತಿರಲ್ಲ? ನಮ್ಮಿದ್ದ ಬರ್ತಿದ್ದು ನಾವು ಇವತ್ತು ಬಂದ್ರೆ ಚಂಜಿಕೆ ಅಟೆಂಡೆಂಟ್ ಮಾಡಿಸ್ತಿದ್ದೆ ನಾನು ಆಫೀಸರ್ ಕರ್ಸಿ. ಬರ್ತಿಲ್ಲ ಬರ್ತಿದ್ದು ಬಂದಂದ್ರೆ ನಾವು ಹೋಗಿ ಕೂಡ್ತಿದ್ವಿ, ಕೂತು ನೀವು ಅದನ್ನು ಸರಿಪಡಿಸ್ತಿದ್ವಿ. ನಾವು ಬಿಡ್ತಿದ್ದಿಲ್ಲ, ತಿಂಗಳಗಟ್ಟಲೆ ಬಿಡ್ತಿಲ್ಲ. ಅವತ್ತು ರಿಸಲ್ಟ್ ತೊಗೋತಿದ್ದೆ, ನಾ ಮಾಹಿತಿ ತೊಗೋತಿದ್ದೆ. ಇವತ್ತು ರೋನಾಳ್ ಸೊಸೈಟಿ ಏಟ್ ಬರ್ತಾವೆ, ಗರ್ಸಿಂಗ್ ಸೊಸೈಟಿ ಗನ್ನೂರ್ದು ಏಟ್ ಬರ್ತಾವೆ, ಅಲ್ಲಿ ಇಮಿಡಿಯೇಟ್ ಆಫೀಸರ್ನ ಕಳಿಸಿ ಅಲ್ಲಿ ಮಾಹಿತಿ ನನಗೆ ತೊಗೋತಿದ್ದೆ. ಇಲ್ಲೋ ಮಳೆ ಮರದಿನ ಏನಾಗೈತಿ ಹಂಗೆ ಬರ್ತಂದ್ರೆ ಅವ್ನು ಕಾಯಂ ಲೋಷನ್ ಮಾಡ್ತಿದ್ವಿ, ನಾವು ಹಾಲ ತೊಗೋತಿದ್ದಿಲ್ಲ. ನೀವು ಮಾಡ್ರೆ ನಾವು ಬೇಡ ಅನ್ನಂಗಿಲ್ಲ. ಒಂದು ನೀರಿಗೆ ಬೆಲೆ ಐತೆ, ಅದಕ್ಕಿಂತ ಕನಿಷ್ಠ ಹಾಲಿಗೆ ಮಾಡ್ತೀರಿ ಅಂದ್ರೆ ಮತ್ತು ರೈತ ಹೆಂಗೆ ಬದುಕಬೇಕು ರೀ, ವಿಚಾರ ಮಾಡ್ಬೇಕಲ್ಲ. ಬರಗಾಲ ಪರಿಸ್ಥಿತಿ, ಮಳೆ ಇಲ್ಲ, 35 ಲಕ್ಷ ನಮ್ಮ ಕ್ಷೇತ್ರದಾಗ ಬರಲಿಲ್ಲ. ಯಾರು ಹೊಣೆಗಾರ ಅದಕ್ಕೆ? 35 ಲಕ್ಷ 20 ತಿಂಗಳ ಕಂಟಿನ್ಯೂ 8-3 ಆಗೈತೆ. 8-3 ಆದ್ರೆ ಸರ್ಕಾರಕ್ಕೆ ಬರೋಂಗಿಲ್ಲ, 8-5 ಆದ್ರೆ ಸರ್ಕಾರಕ್ಕೆ ಬರ್ತದೆ. ಮತ್ತು 8-3 ಮಾಡಿ ಮತ್ತು ಸರ್ಕಾರಕ್ಕೆ 35 ಲಕ್ಷ ರೂಪಾಯಿ ನಮ್ಮ ಕ್ಷೇತ್ರದ ರೊಕ್ಕ ಬರಲಿಲ್ಲ ಸರ್ಕಾರದ. ಇವತ್ತು ಅದಕ್ಕೆ ಯಾರು ಜವಾಬ್ದಾರಿ? ಇದು ಕಾರಣ ಭಾಗದ ನಿರ್ದೇಶಕರು ಅವರೇ ಕಾರಣ. ಅವರು ಸರಿಯಾಗಿ ಹೆಚ್ಚೋದು. ಈಗ 20 ತಿಂಗಳು ಕೆಲಸ ಏನು ಮಾಡಿದ್ರು ಹೇಳ್ರಿ ನಾನು. 20 ತಿಂಗಳು 8-3 ಐತಿ, ಅದು 8-3 ಮಾಡ್ಬೇಕಾದ್ರೆ 8-2 ಇದ್ದಿದ್ದು 8-3 ಮಾಡಿ. MD ಅವ್ರೇನೋ ಒಂದು ಹಾಕಿ ಕೊಡ್ರಿ, ಒಂದು ಪಾಯಿಂಟ್ ಅಂತ ಇರುತ್ತೆ, ಸುಮ್ಮ ಒಂದು 20 ರೂಪಾಯಿ ಹೋಗ್ಲಿ ಅಂತೇಳಿ. ನೀರಿನ ಕಿಮ್ಮತ್ತ ಹಾಲೇನಾವು ಹಾಂ, ಯಾರಿಗೆ ನುಕ್ಸಾನ? ಅದು ರೈತರಿಗೆ ನುಕ್ಸಾನ ಅಲ್ಲ. ಅದಕ್ಕೆ ನಮ್ಮ ಹೋರಾಟ, ನಮ್ಮದು ಇದೇ ಹೋರಾಟ. ನೀವು ಹಾಲು ತೊಗೊಳೋದು ಬಿಟ್ಬಿಡ್ರಿ, ಅದನ್ನು ಫಸ್ಟಿಗೆ ಹಾಲು ರಿಜೆಕ್ಟ್ ಮಾಡಿಬಿಡ್ರಲ್ಲ. ನೀವು ಅದನ್ನು ಓದು 20 ರೂಪಾಯಿದಾಗ ತೊಗೊಂಡು ಓದು 50 ರೂಪಾಯಿ ಮಾರುದಿ ಹಾಕಾತ್ರಿ, ಬಿಟ್ಟುಬಿಡ್ರಿ. ಹಾಲು ನಿನ್ನೊಬ್ಬಗೆ ಅನುಕೂಲಕ್ಕತಿ. ಈಗ ಹೊರ ಡಬ್ಬದಾರ 70 ರೂಪಾಯಿ ಲೀಟ್ರ್ ಎಮ್ಮೆ ಹಾಲು ತೊಗೋತಾರ, ನಿಮ್ಗೆ ಯಾಕೆ 50 ರೂಪಾಯಿ ಹಾಕ್ಬೇಕು? ಇಲ್ಲಿ 7 ಪಾಯಿಂಟಿಗೆ 55 ರೂಪಾಯಿ ಕೊಡ್ತೀರಿ. ನಾವು ಒಪ್ಪಿಗೆ ಸರ್ಕಾರ ಸಾಯಂಕಾಲ 60 ಸಿಗತ್ತೀವಿ ನಾವು. ಮತ್ತು ಅದೂ ಇಲ್ಲಾಂದ್ರೆ ಮುಂದೆ ಗತಿ ಏನಕೈತಿ? ಎಮ್ಮೆ ಅಲ್ಲಿ ನಮ್ದು ಗತಿ ಒಂದು ಸೊಸೈಟಿ ಒಳಗೆ ಚೀಟಿ ಕೊಡ್ಬೇಕತ್ತೈತಿ. ನಾ ಇದ್ದಾಗ ಮಾಡಿದ ರೂಲ್ಸ್ ಇದು. ಯಾವ ಸೊಸೈಟಿಯಾಗ ಚೀಟಿ ಕೊಡೋಂಗಿಲ್ಲ. ಯಾಕೆ ಕೊಡೋಂಗಿಲ್ಲ? ಮತ್ತು ನೀವು ಎಲ್ಲಿದ್ದೀರಿ ಹಂಗಾರ? ಚೀಟಿ ಕೊಡ್ರೆ ಅವತ್ತು ತುಡು ಗೊತ್ತಾಕೈತೆ, ಯಾವ ಸರಿ ತಪ್ಪ ಗೊತ್ತಾಕೈತಿ. ಮತ್ತು ಚೀಟಿ ಕೊಡ್ಬೇಕಲ್ಲ, ಅದನ್ನು ಬಿಲ್ ಕೊಡ್ಬೇಕಿಲ್ಲ, ಗೊತ್ತಾಕದ. ಅವ ಹಾಕಂಬ ನಾನು ಹಾಲಿನ ರೊಕ್ಕ ಇಟ್ಟು ಬರ್ತದೆ, ಅವ್ನು ಚೆಂಜಿನ ನಾಳೆ ಸುಧಾರಣೆ ಬರ್ತಾನೆ. ಅವ ಈ ಮಗಿಲಂದು ಇಟ್ಟು ಬರ್ತಾನೆ, ಅದು ಇಟ್ಟು ಬರ್ತಾ ಯಾಕತ್ತಾನ ಅಂದಾಗ ಗೊತ್ತಾಕತ್ತೆ ಅವಂಗ. ಅದು ಮಾಡ್ಬೇಕಲ್ಲ. ಯಾಕೆ ಮಾಡ್ತಾರೆ ಸರ್? ಯಾಕೆ ಮಾಡ್ತಾರೆ ಅಂದ್ರೆ ಲೋಸನ ಫಾಲ್ ತೊಗೊಂಡಿರ್ತಾರೆ, ನಾಳೆ ಅಡ್ಜಸ್ಟ್ ಮಾಡಿ ಬಿಲ್ ಹಾಕ್ಬೇಕತ್ತಾರ. ಈ ಕೊಟ್ಟೆ ಈ ಬರ್ದು ಕೊಟ್ಟ ನಾನು ನಾಳೆ ಕೊಡಬೇಕತ್ತಾರ ಅವರು. ಒಬ್ಬನ ಸಾಯ ಹೊಡೆದು ಒಬ್ಬನು ಏನೋ ಒಬ್ಬರಿಂದ 10 ಮಂದಿ ಹಾವ ಬಡದು ಹದ್ದಿ ಹಾಕ್ತಾರಲ್ಲ, ಇದೇನು ಹಾವ ಬಡದು ಹದ್ದಿ ಹಾಕೋದು. ಚಲೋ ಇದ್ದವ್ನು ಎಮ್ಮೆ ಹಾಲು ತೆಗದ ಇವ್ರು ಅಡ್ಜಸ್ಟ್ ಮಾಡಿ ಕೊಡೋದು. ಆ ಎಮ್ಮೆ ಅಲ್ಲಿ ಅವಂಗೆ 40 ರೂಪಾಯಿ ಕೊಡೋದು, ಅವ್ನು 15 ರೂಪಾಯಿ ಕಟ್ ಮಾಡೋದು. ನಮ್ದು ಹಂಗಲ್ಲ. ನೀವು ಹಾಲನ್ನು ಲೋಸನ ಫಾಲ್ ತೊಗೋಬೇಡ್ರಿ. ಲೋಸನ ಫಾಲ್ ಯಾಕೆ ತೊಗೊಳೋದು? ಏನು ಬರುತ್ತೆ ಹೇಳ್ರಿ ನೀವು? ಹಾಂ, ಇದು ಅನ್ಯಾಯ ಇಲ್ಲ, ರೈತರು ಅನ್ಯಾಯ ಇಲ್ಲದ. ಒಬ್ಬ ಯಾವನೋ ಮಾಡಿದ್ದನ್ನ ಒಬ್ಬ ಮಾಡಿದ್ದಕ್ಕೆ ಇಡೀ ರೈತರು ಯಾಕೆ ಸಾಯ್ಬೇಕು? ಕ್ಷೇತ್ರ 35 ಲಕ್ಷ ರೂಪಾಯಿ ಬಂದಿಲ್ಲ. ಈಗ ಯಾರು ಹೊಣೆಗಾರ ಅದಕ್ಕೆ? ಅದಕ್ಕೆ ನಮ್ಮ ಹೋರಾಟ ಇದನ್ನು ಸತತ ನಡೀತೈತಿ. ನಾವು ಇದನ್ನ ಇಲ್ಲಿಗೆ ಬಿಡೋಂಗಿಲ್ಲ. ನಾವು ದೊಡ್ಡ ಮಟ್ಟದಾಗ ಒಯ್ತೀವಿ. ನಾವು ಕಲ್ಲು ಸುಣ್ಣದವರು ಕೂಡ ಈ ನಮ್ಮ ಜಿಲ್ಲಾ ನಮ್ಮ ರಾಜ್ಯದ ಹಾಲನ್ನ ಲೋಸಿನಪ್ಪಿಗ್ಯಾವ. ಜೇನಾಪುರ ಅವ್ರದ್ದು ನೋಡಿನ, ಅವ್ರದ್ದು ಒಂದು ತಿಂಗಳದಾಗ ಜೇನಾಪುರದು ಜೇನಾಪುರ 220 ಲೀಟ್ರ್ ಹಾಲು ಲೋಸಿನಪ್ಪ ಅವ್ರದ್ದು ಕೂಡ. ಪಾಪ ಅವ್ರು ಎಮ್ಮೆ ಹಾಲು, ಅವ್ರು ಒಳ್ಳೆ ಎಮ್ಮಿದಾವೆ, 20 ಎಮ್ಮಿದವರು. ಆ ಎಮ್ಮೆ ಹಾಲನ್ನು ಲೋಸಿನಪ್ಪ ಉದ್ದೇಶಪೂರ್ವಕ. ಮತ್ತು ಆ ಕಲ್ಲೋಸನವ್ರದ್ದು ಉದ್ದೇಶಪೂರ್ವಕ ಮಾಡ್ಯಾರ ಅವರು. ಎಮ್ಮೆ ಹಾಲದವರು ಅಲ್ಲಿ ಏನು ಮಾಡ್ತಾರೆ? ಒಬ್ಬರು ತೆಗೆದು ಒಬ್ರಿಗೆ ಹಾಕೋದು. ಖುಷಿನ ಬದಲು ಮಾಡ್ತಾರಲ್ಲ, ಹೆಣ್ಣಾಗನ ಗಂಡಾಗನ, ಹೆಣ್ಣಿದ್ದು ಗಂಡ ಗಂಡಿದ್ದು ಹೆಣ್ಣ, ದವಾಖಾನೆ ಆಗಿರ್ತಾವಲ್ಲ ಹಂಗೆ ಮಾಡತ್ತಾರೆ. ಇಲ್ಲಿ ಕಟ್ ಮಾಡಿ ಎಮ್ಮೆ ಇದು ನಡೆದತ್ತಲ್ಲಿ. ಇದು ಹಿಂಗಾಗೈತಿ ಇದು. ಈಗ ನೋಡ ಬಾಗೇವಾಡಿ ಹಿರೇಮಠ ತೋಟದ ವಸ್ತಿದು 5,000 ಲೀಟ್ರ್
ಇಟ್ಟಿಗಿದು 5,500 ಲೀಟ್ರ್ ಒಂದು ತಿಂಗಳಿಗೆ. 5,500 ಲೀಟ್ರ್ ಹಾಲಾಗಿ ಲೋಸ್ ಏನಪ್ಪ ಅಂದ್ರೆ ವಿಚಾರ ಮಾಡಿ. ಹಾಂ, 33 ರೂಪಾಯಿ ಆಕಳ ಹಾಲ, 20 ರೂಪಾಯಿ ಅಂದ್ರೆ ಎಲ್ಲಿ ಲುಕ್ಸಾನ? 20 ಅಂದ್ರೆ 13 ಒಂದು 5 18 ರೂಪಾಯಿ ಪರ್ ಲೀಟ್ರಿಂದ ಹೋತು. ಯಾರು ಹೊಣೆಗಾರ ಇದಕ್ಕೆ? 5,000 ಲೀಟ್ರ್ ರೈತರ ಹಾಲು. ಹಾಂ, ಇಟ್ಟಿಗೆ ಹೋಗ್ಬೇಕು ಹುಲ್ಲೂರು, ಇರೋದು ಅಲ್ಲಿ 1,000 ಲೀಟ್ರ್ ಹಾಲು, 1,000 ಲೀಟ್ರ್ ಲೋಷನ್ ಅಂತ. ಹುಲ್ಲೂರು ಆ ಊರಾಗ 1,000 ಲೀಟ್ರ್ ಐತೆ. ಆ ಕಂದಗನೂರು ಹಾಲಿಲ್ಲ, ಇಟ್ಟಿಗೆ ಹಾಲಿಲ್ಲ, ಮಾದ್ನಾಳದಿಲ್ಲ, ನಿಡ್ಗುಂದಿ ಸಿ ಎತ್ ಬರ್ತದೆ, ಅದು 200 ಇಲ್ಲ. ಪಡ್ಯಾಕನೂರ್ದು 2,500 ಇಲ್ಲ. ಇದು 3,500 ಲೀಟ್ರ್ ಹಾಲಿಲ್ಲ. ಡೈರೆಕ್ಟ್ನ ಊರಿದು ಒಬ್ಬ ಡೈರೆಕ್ಟ್ರನ್ನ ಊರ ಅವನ ಸೊಸೈಟಿ ಯಾವ ಸೊಸೈಟಿಯಿಂದ ಡೈರೆಕ್ಟ್ರ್ ಸೊಸೈಟಿ ಹಾಲು ಒಂದು ತಿಂಗಳಿಗೆ 3,500 ಲೀಟ್ರ್ ಹಾಲು ಕಲ್ಪಿಸಿರ. ಏನು ಮಾಡಾಕ್ತಾರ ಹಂಗಾರೆ? ಯಾಕಿತ್ತದ ಅನುಭವ ಇದ್ರಿ, ಇದು ಯಾಕಿತ್ತ? ಅನುಭವ ಇದ್ರಿ ಈ ಸೀಟ್ ಹೊರಗೆ ಬರ್ತಿದ್ದಿಲ್ಲ. ಇದು ನಿಮ್ಮ ತಲೆಯಾಗಿರಲಿ. ಅನುಭವ ಡೈರೆಕ್ಟ್ಗಳು ಇದ್ರೆ ಇದು ಸೀಟ್ ಹೊರಗೆ ಬರ್ತಿದ್ದಿಲ್ಲ. ಇದು ಇವರು ರಾಜಕಾರಣ ಮಾಡ್ತಾರೆ, ಭಾಳ ಸಿಸ್ಟಮೆಟಿಕ್ ಐತೆ. ಅದು ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಬೇಕು. ಒಕ್ಕೂಟದಾಗ ಜಾತಿ ಇಲ್ಲ, ಹಾಲಿಗೆ ಜಾತಿ ಇಲ್ಲ. ಒಕ್ಕೂಟದಾಗ ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ಮಾಡೋದಕ್ಕೆ ಒಕ್ಕೂಟ ಅಂತಾರೆ. ಒಬ್ಬರು ಎರಿಗೆ ಹೇಳಿತು, ಕ್ವಾಣಿಕೆ ಹೇಳಿತು ಮಾಡೋದಕ್ಕೆ ಈ ಟೈಪ್ ಆಕೈತಿ. ಯಾವುದೂ ಸಹಕಾರ ಇಲ್ಲ ಅಲ್ಲಿ. ಮಹಾನ್ ಡೈರೆಕ್ಟ್ರ್, ಇವತ್ತಿನ ಡೈರೆಕ್ಟ್ರ್ ಒಕ್ಕೂಟ ದಿವಾಳಿ ಆಗ್ತಂದು ಇಟ್ಟಾರ. ಅದನ್ನು ಆ ಭಗವಂತ ನೋಡ್ಬೇಕು ಅದನ್ನು. ಹಾಂ, ಅದಕ್ಕೆ ಭಗವಂತ ನಮ್ದು ಹಿಂದಕ್ಕೆ ತುರುಬಾಟಾಗಂತ ಅವ್ರದ್ದು ಮಾತಾಡೋದು ಬೇಡ. ಈಗ ನಾವೇನು ಕೆಲಸ ಮಾಡೀವಿ ಆ ಕೆಲಸನ ಮಾಡಿದ್ರೆ ಸಾಕು. ಇವರು ಸಾಕು. ರೈತರಿಗೆ ಒಂದು ರಬ್ಬರ್ ಮ್ಯಾಟ್ ಕೊಡಿಸ್ಲಿ, ಒಂದು ಸ್ಟ್ಯಾಪ್ ವಾಟರ್ ಕೊಡಿಸ್ಲಿ, ಇವ್ರೊಳಗೆ ಪುಣ್ಯ ಹತ್ತೈತಿ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.